ಓಕೆ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಓಕೆ, ಸ್ಟಾರ್ಟ್ ಮಾಡೋಣ. ಸೊ ತಮ್ಮನೇಲಿ ನೋಡಿರ್ಬೋದು, ತಮ್ಮನೇಲಿ ಪ್ರಕಾರ ಏನಿದು ಅನ್ನುವಂಥದ್ದು. ಇಲ್ಲಿ ಎರಡು ಥರ ಡಿವೈಡ್ ಮಾಡಿ ಕ್ಲಾಸಸ್ ಆಗುತ್ತೆ. ಮೊದಲೇ ಡಿವೈಡ್ ಆಗೋದು ಏನು GPSTR ಎಕ್ಸಾಮ್ಗೆ ಮಾಡೆಲ್ ಪೇಪರ್ ಬಿಟ್ಟಿದ್ದಾರೆ, ಅದರ ಸೊಲ್ಯೂಷನ್ಸನ್ನು ಸ್ಟೆಪ್ ಬೈ ಸ್ಟೆಪ್. ಸೊ ಎವ್ರಿಬಡಿ ಹ್ಯಾಡ್ ಸೆಟ್ ದ ಕೀ ಆನ್ಸರ್ಸ್, ಎಲ್ಲರೂ ಕೀ ಆನ್ಸರ್ಸ್ ಹೇಳಿದ್ದಾರೆ. ಬಟ್ ನಾವಿಲ್ಲಿ ಆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸನ್ನು ಕೊಡುವ ತರಗತಿ ಇದು. ಆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸನ್ನು ಕೊಡುವಂಥ ತರಗತಿ. ಓಕೆನಾ? ಸೊ 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡೋದು ಹೇಗೆ, 1 ನಿಮಿಷದೊಳಗೆ ಸಾಲ್ವ್ ಮಾಡೋದು ಹೇಗೆ, ಅದನ್ನು ಎಕ್ಸಾಮಲ್ಲಿ ಕೂತ್ಕೊಂಡಾಗ ಆ ಪೇಪರ್ ನಿಮಗೆ ಸಿಕ್ಕಿದೆ ಅಂತಂದರೆ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇದು ಒಂದು ಪಾಠ ಆದರೆ, ಎರಡನೇ ಪಾರ್ಟ್ ಬಂದು ಅದರ ಬ್ಲೂ ಪ್ರಿಂಟ್ ಅಂದರೆ ಏನು, ಬ್ಲೂ ಪ್ರಿಂಟ್ ಯಾಕೆ ಬೇಕಾಗತ್ತೆ ಅಂತ ಅನ್ನೋದನ್ನ ನಾವು ನೋಡೋದಾದ್ರೆ, ಬ್ಲೂ ಪ್ರಿಂಟ್ ಅಂದರೆ ಈಗ ಈ ಪ್ರಶ್ನೆ ಪತ್ರಿಕೆ ಏನು ಬಿಟ್ಟಿದ್ದಾನೆ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ, ಸೊ ಯಾವ್ಯಾವ ಚಾಪ್ಟರ್ಗೆ ಯಾವ್ಯಾವ ತರಹ ಎಷ್ಟೆಷ್ಟು ಕ್ವಶನ್ಸ್ಗಳು ಕೊಟ್ಟಿದ್ದಾನೆ, ಎಲ್ಲಿಟ್ಟಿದ್ದಾನೆ, ಯಾವ್ಯಾವ ತರಹದ ಪ್ರಶ್ನೆಗಳು ಬಂದಿದೆ, ಪ್ರತಿ ಚಾಪ್ಟರ್ಗೂ ಎಷ್ಟೆಷ್ಟು ಮಾರ್ಕ್ಸು, ಅಂದರೆ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ, 3 ಕ್ವಶನ್ ಬಂದಿದೆ 3 ಮಾರ್ಕ್ಸು, 2 ಕ್ವಶನ್ ಬಂದಿದೆ 2 ಮಾರ್ಕ್ಸು, ಈ ರೀತಿಯಾಗಿ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡೋಣ. ಅಂದರೆ ನೀವು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಜಾಸ್ತಿ ಎನ್ನುವಂಥದ್ದು, ನಮಗೆ ಬಿಟ್ಟಿರೋ ಸಿಲೆಬಸ್ ಪ್ರಕಾರ ಎಲ್ಲವೂ ಕವರ್ ಆಗಿದೆಯಾ, ಇದೆಲ್ಲವನ್ನು ಕೂಡ ನಾವು ಮಾತಾಡ್ಕೊಂಡು ಹೋಗೋಣ. ಓಕೆನಾ? ಬ್ಲೂ ಪ್ರಿಂಟ್ ಅಂತಂದ್ರೆ ಅದೇನೆ, ಯಾವ್ಯಾವ ಚಾಪ್ಟರ್ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾನೆ, ಎಷ್ಟೆಷ್ಟು ಕ್ವಶನ್ ಕೊಟ್ಟಿದ್ದಾನೆ, ಯಾವ್ಯಾವ ಚಾಪ್ಟರ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ನಾವು. ಓಕೆನಾ? ಸೊ ಸಿಲೆಬಸ್ ಪ್ರಕಾರ ಎಲ್ಲವೂ ಇದೆಯಾ, ಇದ್ರೆ ಯಾವ್ದಾದ್ರು ಒಂದು 2 ಸಲ 3 ಸಲ ರಿಪೀಟ್ ಆಗಿದ್ರೆ, ಅದೇ ಪಾಠದ ಪ್ರಶ್ನೆ ರಿಪೀಟ್ ಆಗಿದ್ರೆ ಆಗ ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅನ್ನುವಂಥದ್ದು. ಸ್ಟಾರ್ಟ್ ಮಾಡೋಣ. ಸೊ ಮ್ಯಾಥಮೆಟಿಕ್ಸ್, ಮೊದಲನೇದಾಗಿ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೋರ್ಸಸ್ ಲಭ್ಯವಿದೆ, ಎಕ್ಸಾಮ್ ಪ್ರಿಪರೇಷನ್ ನಡೀತಾ ಇದೆ. ಮೇಜರ್ ಆಗಿ ನಮ್ಮಲ್ಲಿ ನೋಟ್ಸ್ ಸಿಗುತ್ತೆ, ಆಸ್ ಪರ್ ದ ನ್ಯೂ ಸಿಲೆಬಸ್ ನೋಟ್ಸ್ ಸಿಗುತ್ತೆ. ಫಿಸಿಕ್ಸ್ ನೋಟ್ಸ್ ಸಿಗುತ್ತೆ ಆಸ್ ಪರ್ ದ ನ್ಯೂ ಸಿಲೆಬಸ್. 399 ರೂಪೀಸ್ಗೆ ಕೋರ್ಸ್ ನೀವು ತಗೋಬಹುದು. ಡೈಲಿ ಕ್ಲಾಸಸ್ ಇರುತ್ತೆ, ನೋಟ್ಸ್ ಸಿಗುತ್ತೆ, ಕ್ವಶನ್ ಬ್ಯಾಂಕ್ ಸಿಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸೊ 2 ಪಾರ್ಟ್ ಆಗಿ ಡಿವೈಡ್ ಮಾಡೋಣ. ಒಂದು ಬ್ಲೂ ಪ್ರಿಂಟ್ ಮತ್ತು ಕೀ ಆನ್ಸರ್ಸ್ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಇರೋದು. ಅರ್ಥ ಆಗ್ತಿದೆಯಾ? ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ ತುಂಬಾ ಜನ, ಬಟ್ ಆ ಬೋರ್ಡ್ ಮಾಡಲ್ ಪೇಪರ್ಗೆ ಸೊಲ್ಯೂಷನ್ಸ್ ಅನ್ನ, ಕಾನ್ಸೆಪ್ಟ್ಸ್ ಬಗ್ಗೆ, ಶಾರ್ಟ್ಕಟ್ ತಿಳ್ಕೊಳ್ಳೋಣ. 30 ಸೆಕೆಂಡ್ಸ್ ಅಲ್ಲಿ ನಾವು ಹೆಂಗ್ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಮೊದಲನೇದು ಮ್ಯಾಥಮೆಟಿಕ್ಸ್ ಚಾಪ್ಟರ್ ವೈಸ್ ಅನಲೈಸಿಸ್. ಸೊ ಚಾಪ್ಟರ್ ವೈಸ್ ನಾವು ಅನಲೈಸಿಸ್ ಮಾಡೋದಾದ್ರೆ, ನಾನು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ಪ್ರಕಾರ ಹಿಂಗಿದೆ. ಆಯ್ತಾ? ಯಾವ ತರಹ ಇದೆ? ಸೊ ಮೊದಲನೇದಾಗಿ ನಿಮಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡೆಲ್ ಪೇಪರ್ ಅಲ್ಲಿ ಏನ್ ಬಿಟ್ಟಿದ್ದಾರೆ, ಅದರಲ್ಲಿ ರಿಯಲ್ ನಂಬರ್ಸ್ಗಳ ಮೇಲೆ 5 ಪ್ರಶ್ನೆಗಳಿದೆ. ಎಷ್ಟು ಪ್ರಶ್ನೆಗಳಿದೆ? ವಾಸ್ತವಿಕ ಸಂಖ್ಯೆಗಳು ಅಂತ ನಾವು ಕರಿತೀವಿ. ಸೊ ಅದರಲ್ಲಿ ಇಂಡಿಸಿಸ್ ಸರ್ಡ್ಸ್ ಮೇಲೆ 2 ಕ್ವಶನ್ಸ್ಗಳು, ಘಾತಾಂಕಗಳು ಕರಣಿಗಳ ಮೇಲೆ 2 ಕ್ವಶನ್ಸ್ಗಳು. ಅಂದ್ರೆ 2 ಮಾರ್ಕ್ಸ್ ಆಯ್ತು. ಯಾಕಂದ್ರೆ ನಿಮ್ಗೆ ಗೊತ್ತು MCQs ಅಲ್ವಾ? ಸರ್ ದಯವಿಟ್ಟು ಕ್ಷಮಿಸಿ, ಇದೇ ತಪ್ಪು ಕಲ್ಪನೆ ತಿಳ್ಕೊಳ್ಳುವಂಥದ್ದು.
ಡಿಫಿಕಲ್ಟಿ ಲೆವೆಲ್ ಬೇರೆ ಇರುತ್ತೆ. ಎಲ್ಲ ತಪ್ಪು ಕಲ್ಪನೆ ಇದೇ ಇರುವಂತದ್ದು. ಮಾಡೆಲ್ ಪೇಪರ್ ಏನಿದೆ ಮಾಡೆಲ್ ಪೇಪರ್ ತರನೇ ಇರುತ್ತಾ ಪ್ರಶ್ನೆ ಪತ್ರಿಕೆ, ಕೆಲವೊಂದ್ಸಲ ಇರಬಹುದು, ಬಟ್ ತುಂಬಾ ಸಲ ಆತರ ಇರಲ್ಲ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನಾವು ತಿಳ್ಕೊಬೇಕಾಗಿರುವಂತದ್ದು ಒಂದೇ ಒಂದು ಅಂಶ ಏನು ಅಂತಂದ್ರೆ, ಒಂದೇ ಒಂದು ಪಾಯಿಂಟ್ ಏನು ಅಂತಂದ್ರೆ, ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ, ಯಾವ್ಯಾವ ಚಾಪ್ಟರ್ ರಿಪೀಟ್ ಆಗಿದೆ, ಚಾಪ್ಟರ್ ಒಳಗಿನ ಸಬ್ ಕಾನ್ಸೆಪ್ಟ್ಸ್ ರಿಪೀಟ್ ಆಗಿದೆ. ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಅಲ್ಲಿ 2 ಪ್ರಶ್ನೆಗಳು ಅಂತ ಕಾಣ್ತಾ ಇದೆ ಅಂತಂದ್ರೆ, ಸಂಖ್ಯಾಶಾಸ್ತ್ರದ ಮೇಲೆ 2 ಪ್ರಶ್ನೆಗಳಿದೆ 2 ಮಾರ್ಕ್ಸ್ಗೆ ಅಂತಂದ್ರೆ, ಅದರ ಅರ್ಥ ಓಕೆ ನಾವು ಇದನ್ನ ಜಾಸ್ತಿ ಓದ್ಬೇಕು ಅಂತ ನಾವು ಹೇಳ್ತೀವಿ. ಕೋಆರ್ಡಿನೇಟ್ ಜಿಯೋಮೆಟ್ರಿ 3 ಕ್ವಶನ್ ಇದೆ, ನಿರ್ದೇಶಾಂಕ ಗಣಿತ 3 ಕ್ವಶನ್ ಇದೆ. ಹಾಗಾಗಿ 3 ಕ್ವಶನ್ ಇದೆ ಅಂತಂದ್ರೆ ನಾವು ಕೋಆರ್ಡಿನೇಟ್ ಜಿಯೋಮೆಟ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂತ. ಆದ್ರೆ ಒಂದು ತಪ್ಪು ಕಲ್ಪನೆ ಇರುತ್ತೆ, ಮಾಡೆಲ್ ಪೇಪರ್ ಏನಿದೆ ಅದೇ ತರಹ ನಮಗೆ ಬರುತ್ತೆ ಅನ್ನೋ ತಪ್ಪು. ಬಿಕಾಸ್ ಆಸ್ ಪರ್ ಮೈ ನಾಲೆಜ್ ಮಾಡೆಲ್ ಪೇಪರ್ ತುಂಬಾ ಈಸಿ ಇದೆ. ಕೆಲವೊಂದು ಪ್ರಶ್ನೆಗಳಂತೂ ಡೈರೆಕ್ಟ್ ಕ್ವಶನ್ಸ್ ವಿತೌಟ್ ಟ್ವಿಸ್ಟ್. ಒಪ್ಕೋತೀರಾ ಇದಕ್ಕೆ? ವಿತೌಟ್ ಟ್ವಿಸ್ಟ್, ಏನೂ ಇಲ್ಲ ಅನ್ನೋ ತರದಲ್ಲಿ ಇದೆ ಪ್ರಶ್ನೆಗಳು. ಕೆಲವೊಂದು ಮಾತ್ರ, ಕೆಲವೊಂದು ಇದೆ, ಕೆಲವೊಂದು ಒಪ್ಕೊಳ್ಳೋಣ, ಬಟ್ ಕೆಲವೊಂದು ಮಾತ್ರ ಡೈರೆಕ್ಟ್ ಕ್ವಶನ್ಸ್ ಇದೆ. ಚೆನ್ನಾ ಒಪ್ಕೋತೀರಾ? ಹಾಗಾದ್ರೆ ಇಲ್ಲಿ ನಾವು ಮಾತಾಡೋದಾದ್ರೆ, ಈಗ ನಾವು ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ನೀವು ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ರಿಯಲ್ ನಂಬರ್ಸ್ ಮೇಲೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ರಿಯಲ್ ನಂಬರ್ಸ್ ಯಾಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು? ನೈಜ ಸಂಖ್ಯೆಗಳು, ವಾಸ್ತವಿಕ ಸಂಖ್ಯೆಗಳಿಗೆ ಅದ್ರ ಬೇಸ್ ಮೇಲೆ 5 ಪ್ರಶ್ನೆಗಳಿದೆ. ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 2 ಪ್ರಶ್ನೆಗಳಿದೆ, ಸಂಖ್ಯಾಶಾಸ್ತ್ರದ ಮೇಲೆ 2 ಪ್ರಶ್ನೆಗಳಿದೆ. ಅದು ತಗೋತೀನಿ ನಾನು, ಆಯ್ತಾ? ಪ್ರಶ್ನೆಗಳು ತಗೋತೀನಿ. ಪರ್ಸೆಂಟೇಜ್ ಮೇಲೆ 1 ಪ್ರಶ್ನೆ ಇದೆ. ಆಲ್ಮೋಸ್ಟ್ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ನೋಡಿದ ಪ್ರಕಾರ ಆಲ್ಮೋಸ್ಟ್ ಎಲ್ಲಾದ್ರೂ ಬೇಸ್ ಮೇಲೆ ಒಂದೊಂದು ಪ್ರಶ್ನೆಗಳಿದೆ ಅಂತ ಅನ್ಕೊಳ್ತೀನಿ. ಹೌದಾ? ವರ್ಕ್ ಅಂಡ್ ಟೈಮ್ ಅನ್ನೋದ್ರ ಮೇಲೆ, ಕೆಲಸ ಮತ್ತು ಸಮಯದ ಮೇಲೆ 1 ಪ್ರಶ್ನೆ ಇದೆ. ಆಲ್ಜಿಬ್ರಿಕ್ ಐಡೆಂಟಿಟೀಸ್ ನಂಬರ್ ಆಫ್ ಕ್ವಶನ್ಸ್ 1. ಬೀಜಗಣಿತದ ಸಮೀಕರಣಗಳ ಮೇಲೆ 1 ಪ್ರಶ್ನೆ ಇದೆ. ಓಕೆನಾ? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ 2 ಚರಾಕ್ಷರಗಳು, ಆಯ್ತಾ? ರೇಖಾತ್ಮಕ ಸಮೀಕರಣಗಳ ಜೋಡಿ ಸಮೀಕರಣಗಳು ಏನಿದೆ ಅದ್ರ ಬೇಸ್ ಮೇಲೆ 1 10th ಅಲ್ಲಿ ಬರುತ್ತೆ. ಆಮೇಲೆ ಇದನ್ನು ಇನ್ನೊಂದು ಮಾತಾಡೋಣ, ಇದು ಯಾವ್ಯಾವ ಚಾಪ್ಟರ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಮಾತಾಡೋಣ ಬೇಕಾದ್ರೆ, ಯಾವ ಕ್ಲಾಸಲ್ಲಿ ಬರುತ್ತೆ ಅನ್ನೋಂಥದ್ದು. ರಿಯಲ್ ನಂಬರ್ಸ್ 10th ಅಲ್ಲಿ ಬರುತ್ತೆ, ಆಯ್ತಾ? ಸೊ ಸ್ಟ್ಯಾಟಿಸ್ಟಿಕ್ಸ್ 10th ಅಲ್ಲೂ ಬರುತ್ತೆ, 9th ಅಲ್ಲೂ ಇರುತ್ತೆ. ಮೀನು, ಮೀಡಿಯನ್, ಮೋಡ್ ಇದನ್ನು ತಿಳ್ಕೊಳ್ಳಿ. ಮೀನು, ಮೀಡಿಯನ್, ಮೋಡ್ ಇದನ್ನು ತಿಳ್ಕೊಳ್ಳಿ. ಸೊ ದಯವಿಟ್ಟು ಇದನ್ನೆಲ್ಲ ಓದ್ಕೊಳ್ಳಿ. ಓಕೆನಾ? ನಾನು ಯಾವ್ಯಾವ ಚಾಪ್ಟರ್ ಎಷ್ಟು ಬರುತ್ತೆ ಅಂತ ಅನ್ಕೊಳ್ತೀನಿ. ಸಾರಿ, ಯಾವ ಚಾಪ್ಟರ್ ಎಷ್ಟೆಷ್ಟು ಬರುತ್ತೆ, ಪ್ಲಸ್ ಯಾವ ಚಾಪ್ಟರ್ ಎಲ್ಲೆಲ್ಲಿ ಬರುತ್ತೆ, ಯಾವ ಕ್ಲಾಸಸ್ಗಳಲ್ಲಿ ಬರುತ್ತೆ ಅದನ್ನು ಹೇಳ್ಬಿಡ್ತೀನಿ. ಅದೊಂದು ಮಿಸ್ ಮಾಡ್ತಿದೆ. ಸೊ ದಟ್ ಈಸ್ ಕಾಲ್ಡ್ ಅಸ್ ಬ್ಲೂ ಪ್ರಿಂಟ್. ನಾನೀಗ ಅದನ್ನೇ ಮಾತಾಡ್ತಾ ಇರೋಂಥದ್ದು, ಬ್ಲೂ ಪ್ರಿಂಟ್. ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾನೆ, ಇದು ಯಾವ ಕ್ಲಾಸಲ್ಲಿ ಬರುತ್ತೆ, ಅದೊಂದು ಪಾಯಿಂಟ್ ಬಿಟ್ಬಿಟ್ಟಿದೆ ಹೇಳುವಂಥದ್ದು. ಸರಿನಾ? ಇನ್ನು ಪರ್ಸೆಂಟೇಜ್ ನಿಮಗೆ ನಾರ್ಮಲ್ ಆಗಿ ನೀವು ಕಲಿಯುವಂಥದ್ದು, ಇಂಥ ಚಾಪ್ಟರ್ಲೇ ಬರುತ್ತೆ ಅಂತೆಲ್ಲ. ವರ್ಕ್ ಆ್ಯಂಡ್ ಟೈಮು ಅಷ್ಟೇ ನಾರ್ಮಲ್ ಆಗಿ ಇಟ್ಸ್ ಜನರಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬರುವಂಥದ್ದು 10th ಅಲ್ಲಿ ನಿಮಗೆ. ನೋಡಿ, ಬರ್ಕೊಂಬಿಡಿ ಬೇಕಾದ್ರೆ, ಇದೆಲ್ಲ ಬರ್ಕೊಂಬಿಡಿ, ಯಾವ ಕ್ಲಾಸಲ್ಲಿ ಬರುತ್ತೆ ಅನ್ನೋದು ಬರ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್, ವರ್ಗ ಸಮೀಕರಣ 10th ಅಲ್ಲಿ ಬರುತ್ತೆ. ಅದ್ರ ಬೇಸ್ ಮೇಲೆ 1 ಪ್ರಶ್ನೆ ಇದೆ 1 ಮಾರ್ಕ್ಗೆ. ಪಾಲಿನಾಮಿಯಲ್ಸ್ 9th ಅಲ್ಲೂ ಇದೆ. ಸೊ ಇಲ್ಲಿ 9th ಅಂತೂ ಬರ್ಕೊಳ್ಳಿ, 10th ಅಂತೂ ಬರ್ಕೊಳ್ಳಿ, 2ರಲ್ಲೂ ಇದೆ. 2 ಬುಕ್ಕನ್ನು NCERT ಬುಕ್ಕನ್ನು ಇಟ್ಕೊಳ್ಳಿ, 2 ಪ್ರಶ್ನೆಗಳಿದೆ. ಅರ್ಥ ಆಗ್ತಿದ್ಯಾ? ಲೈನ್ಸ್ ಅಂಡ್ ಆಂಗಲ್ಸ್, ಕೋನಗಳು, ರೇಖೆಗಳು ಮತ್ತು ಕೋನಗಳು 9th ಅಲ್ಲಿ ಇದೆ. ಸೊ ಇಟ್ಸ್ ಈಸಿ, ಅದು ಈಸಿ ಅಂತಲ್ಲ, ಇಟ್ಸ್ ಅ ವೆರಿ ಗುಡ್ ಬುಕ್. NCERT ಬುಕ್ ಲೈನ್ಸ್ ಅಂಡ್ ಆಂಗಲ್ಸ್ ಅಲ್ಲಿ ಇರುವ ಪ್ರಶ್ನೆಗಳು, ಅದನ್ನು ತಗೊಂಡು ಓದ್ಕೊಳ್ಳಿ. ತುಂಬಾ 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 ಏನೋ ಏನು ಹೇಳ್ತೀವಿ, ಅರ್ಥಪೂರ್ಣವಾಗಿದೆ ಅದು. 9th NCERT ಲೈನ್ಸ್ ಅಂಡ್ ಆಂಗಲ್ಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡಿ. ಟ್ರಯಾಂಗಲ್ ಮೇಲೆ ನಂಬರ್ ಆಫ್ ಕ್ವಶನ್ಸ್ 1 ಇದೆ. ಇದು ಬೇಸಿಕ್ ಇಂದ ಮೇಲ್ಗಡೆವರೆಗೂ ಓದಿ, ಬೇಸಿಕ್ ಇಂದ 10th ಟ್ರಯಾಂಗಲ್ಸ್ ಏನಿದೆ ಆ ಚಾಪ್ಟರ್ ವರೆಗೂ ಓದಿ, ಆ ತ್ರಿಭುಜಗಳವರೆಗೂ ಓದಿ. ಓಕೆನಾ? ನೆಕ್ಸ್ಟ್ ಸಮಾಂತರ ಚತುರ್ಭುಜ, ಇದು ಕ್ವಾಡ್ರಲ್ಯಾಟ್ರಲ್ಸ್ ಮತ್ತು ಟೈಪ್ಸ್ ಆಫ್ ಕ್ವಾಡ್ರಲ್ಯಾಟ್ರಲ್ಸ್ ಬಗ್ಗೆ ಬರುತ್ತೆ, 9th ಅಲ್ಲಿ ಇದೆ. ಸೊ ಕರ್ನಾಟಕ ಸ್ಟೇಟ್ ಬೋರ್ಡ್ NCERT ಬುಕ್ ಅಲ್ಲಿ ಇದೆ. ಸೊ ಅದನ್ನ ಇಟ್ಕೊಂಡು ಕೂಡ ಓದ್ಬೋದು. ಬಟ್ ಚತುರ್ಭುಜಗಳು ಈಗ ಡಿಲೀಟ್ ಆಗಿದೆ ಅನ್ಸುತ್ತೆ. ಮೊದಲ NCERT ಬುಕ್ ಅಲ್ಲಿ ಇತ್ತು, ಅದರ ಡಿಫ್ರೆಂಟ್ ಟೈಪ್ಸ್ ಎಲ್ಲವೂ ಕೂಡ. ಅದ್ರ ಬೇಸ್ ಮೇಲೆ ಇಲ್ಲಿ ಸಮಾಂತರ ಚತುರ್ಭುಜದ ಮೇಲೆ ಕೊಟ್ಟಿದ್ದಾನೆ, ಪ್ಯಾರಲೋಗ್ರಾಮ್ ಮೇಲೆ ಕೊಟ್ಟಿದ್ದಾನೆ. ಬಟ್ ಅದು ನಿಮಗೆ ನೆಕ್ಸ್ಟ್ ಹೋಗ್ತಾ ಅದು ಬೇರೆದು ಕೊಡಬಹುದು ನಿಮಗೆ. ಅಂಡ್ ಮಾಡಲ್ ಕ್ವಶನ್ ಪೇಪರ್ನ ನೀವು ಒಂದು ಬ್ಲೂ ಪ್ರಿಂಟ್ ಆಗಿ ಅದನ್ನ ಕನ್ಸಿಡರ್ ಮಾಡಿ. ಇಷ್ಟೇ ಇದೇ ತರಹ ಈಸಿ ಇರುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಮಾತ್ರ ಇಟ್ಕೊಂಬೇಡಿ, ಖಂಡಿತವಾಗ್ಲೂ ಇಟ್ಕೊಂಬೇಡಿ, ಆಗಲ್ಲ. ಇದಕ್ಕಿಂತ ಟಫ್ ಬಂದ್ಬಿಡ್ಬೋದು, ಅದೇ ತರನು ಬರ್ಬೋದು. ಸೊ ಬೆಟರ್ 90% ನಾನು ಹೇಳೋದು ಇದಕ್ಕಿಂತ ಬೇರೆ ತರಹ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ ಕೊಡ್ತೇನೆ.
ಮಾಡಲ್ ಕ್ವಶನ್ ಪೇಪರ್ ಓನ್ಲಿ ಯಾವ್ಯಾವ ಚಾಪ್ಟರ್ ಏನೇನು ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಕೋಸ್ಕರ ಎಲ್ಲೆಲ್ಲಿ ಹೆಂಗೆ ಇಟ್ಟಿದ್ದಾನೆ ಮತ್ತು ಸಿಲೆಬಸ್ ಕೊಟ್ಟಿದ್ದಾನಲ್ಲ, ಕೊಟ್ಟಿರೋದು ಎಲ್ಲವೂ ಕವರ್ ಆಗಿದೆಯಾ. ಮೆನಿಸುರೇಷನ್ 2 ಪ್ರಶ್ನೆಗಳಿದೆ, ಮೇಲ್ಮೈ ವಿಸ್ತೀರ್ಣಗಳು. ಅದು 9th ಅಲ್ಲೂ ಓದಿ, 8th ಅಲ್ಲೂ ಇದೆ, 10th ಅಲ್ಲೂ ಇದೆ. ಸೊ 3 ತರಗತಿನೂ ಕೂಡ ಓದ್ಕೋಬೇಕು ನೀವು. ಆಯ್ತಾ. ಮುಂದಿನ ಪ್ರಶ್ನೆ ಪ್ರಾಬಬಿಲಿಟಿ ನಿಮಗೆ 9th ಅಲ್ಲೂ ಇದೆ, 10th ಅಲ್ಲೂ ಇದೆ. 9th ಅಲ್ಲಿ ಕಡಿಮೆ ಇದೆ, ಬಟ್ 10th ಅಲ್ಲಿ ಇದೆ. ಅದ್ರ ಬೇಸ್ ಮೇಲೆ 1 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಓಕೆನಾ. ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಎಲ್ಲಿ ಹೋಯ್ತು ಈಗ? ಇದು ಪರ್ಮುಟೇಷನ್ ಕಾಂಬಿನೇಷನ್ ನಿಮಗೆ ಫಸ್ಟ್ PUC ಬೇಸ್ ಮೇಲೆ ಹೋಯ್ತು. ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಕ್ರಮಯೋಜನೆ ವಿಕಲ್ಪದ ಮೇಲೆ 2 ಪ್ರಶ್ನೆಗಳಿದೆ ನೋಡಿ, ಇಲ್ಲಿ 2 ಪ್ರಶ್ನೆಗಳಿತ್ತು. ಹಾಗಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಂಬರ್ ಆಫ್ ಕ್ವಶನ್ಸ್ ಒಂದಿದೆ. ಇದರಲ್ಲಿ ಏನ್ ಮಾಡಿ ಅಂತಂದ್ರೆ ಇದ್ರಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಇದರಲ್ಲಿ AP ಬರುತ್ತೆ, GP ಬರುತ್ತೆ, HP ಬರುತ್ತೆ. ಈ ರೀತಿ 3 ತರಹನಾಗಿ ಪ್ರಶ್ನೆಗಳ ಕಾನ್ಸೆಪ್ಟ್ ಬರುತ್ತೆ. ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಯಾವ್ದನ್ನ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಕೊಡ್ಬೋದು ನಿಮ್ಗೆ. ಹಾಗಾಗಿ ಸರಿನಾ. ಹಲೋ, ಅರ್ಜೆಂಟಾ? ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸಲ್ಲಿ ಇದ್ದೀನಿ, ಆಮೇಲೆ ಮಾಡಲಾ? ಅರ್ಜೆಂಟ್ ಏನಾದ್ರು ಮಾಡ್ತೀನಿ, ಈಗ ಮಾಡ್ಬಿಡ್ತೀನಿ. ಸರಿ ಆಯ್ತಾಯ್ತು. ಆಯ್ತಾಯ್ತು. ಸರಿ ಕ್ಲಾಸಲ್ಲಿ ಇದ್ದೀನಿ, ಮಾಡ್ತೀನಿ ಬಿಡಿ ನಾನು. ಸರಿ ಕಳಿಸಿ. ಹೌದು ಸರಿ ಮಾಡ್ತೀನಿ. ಓಕೆ, ಇಲ್ಲ ಓಕೆ. ಸರಿ ಆಯಿತು. ಸರಿ ನಾನು ಆನ್ಲೈನ್ ಇಲ್ಲಿ ಮಾಡ್ತೀನಿ ಬಿಡಿ ನಾನು. ಸರಿ ಓಕೆ. ಸರಿ ನಾನು ಆನ್ಲೈನಲ್ಲಿ ಇದೀನಿ, ಮಾಡ್ತೀನಿ ಬಿಡಿ. ಒಂದು ನಿಮಿಷ. ಓಕೆ ಸಾರಿ, ತಂದೆ ಫೋನ್ ಮಾಡಿದ್ರು, ಹಾಗಾಗಿ. ಕೋಆರ್ಡಿನೇಟ್ ಜಿಯೋಮೆಟ್ರಿ ನೋಡಿ. ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂದ್ರೆ ನಿರ್ದೇಶಾಂಕ ಜ್ಯಾಮಿತಿ ಎಲ್ಲ ರೇಖಾಗಣಿತದ ಮೇಲೆ ಸಂಖ್ಯೆಗಳು 3 ಪ್ರಶ್ನೆಗಳಿದೆ. 3 ಪ್ರಶ್ನೆಗಳು ಬಂದ್ಬಿಟ್ಟಿದೆ. ಹಂಗಂದ್ಬಿಟ್ಟು 3 ಪ್ರಶ್ನೆಗಳು ಬಂದಿದೆ ಅಂದ್ಬಿಟ್ಟು 3 ಪ್ರಶ್ನೆಗಳು ನಿಮ್ಗೆ ಇರುತ್ತೆ ಅಂತಲ್ಲ. 3 ಪ್ರಶ್ನೆಗಳು ಇರುತ್ತೆ ಅಂತಲ್ಲ. ಸೊ 3 ಪ್ರಶ್ನೆಗಳು ಇರಬಹುದು ನಿಮಗೆ, ಅಥವಾ ಅದಕ್ಕಿಂತ ಕಡಿಮೆನೂ ಇರ್ಬೋದು. ಒಂದಂತೂ ಕನ್ಫರ್ಮ್ ಸಿಗುತ್ತೆ ಅನ್ನುವಂಥದ್ದು ನಿಮಗೆ. ಸರಿನಾ. ಆ್ಯಂಡ್ ಯಾವ ಬುಕ್ ರೆಫರೆನ್ಸ್ ಮಾಡಬೇಕು? ಏನು ಮಾಡಬೇಡಿ ಸರ್, NCERT ಬುಕ್ ಓದಿ ಸರ್. NCERT ನಿಮಗೆ 6 to 11th ವರೆಗೂ 10th ಮ್ಯಾಥ್ಸ್ ಫಿಸಿಕ್ಸ್ ಓದಿ ಸರ್. ಎಲ್ಲವನ್ನ ಇನ್ ಡೀಟೇಲ್ ಆಗಿ ಪ್ರತಿಯೊಂದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ ಸರ್. ತ್ರಿಕೋನಮಿತಿ ಆಮೇಲೆ ಇದು ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ 10th ಅಲ್ಲಿ ಬರುತ್ತೆ. ಅತಿ ಮುಖ್ಯವಾಗಿ 10th ಅಲ್ಲಿ ಬರುತ್ತೆ. ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಇದು ಈ ಸಲ ಇರುವ 10th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇಲ್ಲ. ಆದ್ರೆ ಮೊದಲಿದ್ದಂತ ಬುಕ್ ಅಲ್ಲಿ ಇತ್ತು, ಅದನ್ನ ರೆಡ್ಯೂಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಆ ಏರಿಯಾ ಆಫ್ ಟ್ರಯಾಂಗಲ್, ತ್ರಿಭುಜದ ವಿಸ್ತೀರ್ಣವನ್ನ ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಇರೋದನ್ನ ಕಲ್ತ್ಕೊಳ್ಳಿ. ಅದು ಈ ಸಲ NCERT ಬುಕ್ ಅಲ್ಲಿ ಇಲ್ಲ. ಮೊದಲಿತ್ತು NCERT ಬುಕ್ ಅಲ್ಲಿ 2022ರಲ್ಲಿ ಇರುವಂತದ್ದಲ್ಲಿ ಇತ್ತು. ಓಕೆನಾ, ಕ್ಲಿಯರಾ? ಸೊ 10th ಅಂತಾನು ಹೇಳ್ಬಿಟ್ಟಿದ್ದೀನಿ. ಟ್ರಿಗ್ನೋಮೆಟ್ರಿಲಿ ಒಂದು ಪ್ರಶ್ನೆ ಇದೆ ತ್ರಿಕೋನಮಿತಿಯಲ್ಲಿ, 10th ಅಲ್ಲಿ ಬರುತ್ತೆ. 10th ಅಲ್ಲಿ ಓದ್ಕೊಳ್ಳಿ. ಓಕೆ. ನೆಕ್ಸ್ಟ್ ಸೆಟ್ಸ್, ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ? ಪ್ರಶ್ನೆಗಳ ಸಂಖ್ಯೆ 1. ಅಂದ್ರೆ ಇದು ಫಸ್ಟ್ PUC ಹೋಯ್ತು. ಕಾಂಪ್ಲೆಕ್ಸ್ ನಂಬರ್, ಅದ್ರ ಬೇಸ್ ಮೇಲೂ 1 ಪ್ರಶ್ನೆಗಳಿದೆ. ಸೊ ಹಾಗಾದ್ರೆ ಇದು ಯಾವ್ದು ಹೋಯ್ತು? ಇದು ಕೂಡ ಫಸ್ಟ್ PUC ಹೋಯ್ತು. ಆಯ್ತಾ. ನೆಕ್ಸ್ಟ್ ಬೈನೋಮಿಯಲ್ ಥಿಯರಮ್, ಇದು ಕೂಡ ಎಲ್ಲಿಗೆ ಹೋಗಿದೆ? ಫಸ್ಟ್ PU ಮ್ಯಾಥ್ಸ್ಗೆ ಹೋಗಿದೆ. ಓಕೆನಾ. ಇಷ್ಟು ನಿಮ್ಮ ಮ್ಯಾಥ್ಸ್ನಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ಗಳು. ನಿಮ್ಮ ಮಾಡೆಲ್ ಪೇಪರ್ ಏನು ಬಿಟ್ಟಿದ್ರು ಆ ಮಾಡೆಲ್ ಪೇಪರಲ್ಲಿ ನಿಮಗೆ ಯಾವ್ಯಾವ ಥರದ ಪ್ರಶ್ನೆಗಳು ಯಾವ್ಯಾವ ಚಾಪ್ಟರಿಂದ ಬಂದಿದೆ ಮತ್ತು ಅದು ಯಾವ ತರಗತಿಗಳಲ್ಲಿದೆ, ಯಾವ ಕ್ಲಾಸಸ್ಗಳಿದೆ ಎನ್ನುವಂಥ ಒಂದು ಕಾನ್ಸೆಪ್ಟ್ ನಾನು ನಿಮಗೆ ಹೇಳಿದಂಥದ್ದು. ಸರಿನಾ. ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ಮ್ಯಾಥ್ಸ್ ಮಾಡೆಲ್ ಪೇಪರ್ನ ಬ್ಲೂ ಪ್ರಿಂಟ್. ಹಾಗಾದ್ರೆ ಇಲ್ಲಿ ನೀವು ಒಂದು ಪಾಯಿಂಟ್ ಅನ್ನ ಇದು ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ ನಿಮಗೆ ಎಲ್ಲಾ ತರದ ಮೇಲೆ ಪ್ರಶ್ನೆಗಳಿದೆ.
ಸೊ ಅದನ್ನು ನೋಡ್ಕೊಳ್ಳಿ. ಅದು ವ್ಯಾಟ್ ಆಗಿರ್ಬೋದು ಅಥವಾ ಪರ್ಸೆಂಟೇಜ್ ಆಗಿರ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಪ್ರಾಫಿಟ್ ಲಾಸು ಯಾವ್ದು ಬೇಕಾದರೂ ಕೇಳ್ಬೋದು. ನೀವು ಅದನ್ನು ಕೂಡ ನೀಟಾಗಿ ಓದ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಿಯಲ್ ನಂಬರ್ಸ್ ಮೇಲೂ ಇದೆ, ಪ್ಲಸ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಮೇಲೆ ಇದೆ. ಅದೆಲ್ಲವನ್ನು ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಮತ್ತೆ ಈ ಸಲ ನಾನು ಮೆನ್ಸುರೇಷನ್ ಮೇಲೆ ಜಾಸ್ತಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಒಂದು 2 ಕ್ವಶನ್ಸ್ ಬರಬಹುದು. ಹಾಗಾಗಿ ಮೆನ್ಸುರೇಷನ್, ಕ್ಷೇತ್ರ ಗಣಿತ ಅಂತ ನಾವು ಕರಿತೀವಿ, ಕ್ಷೇತ್ರ ಗಣಿತವನ್ನು ಕೂಡ ನೀವು ನೀಟಾಗಿ ಓದ್ಕೊಳ್ಳಿ ಅನ್ನುವಂಥದ್ದು, ಅಂದರೆ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಇನ್ನು ಫಿಸಿಕ್ಸ್ಗೆ ಬರೋಣ. ಫಿಸಿಕ್ಸ್ ಅಲ್ಲಿ ಚಾಪ್ಟರ್ ವೈಸ್ ಅನಲೈಸಿಸ್ ಮಾಡೋದಾದ್ರೆ ಏನು ಮಾಡೆಲ್ ಪೇಪರ್ ಅಲ್ಲಿ ಫಿಸಿಕ್ಸ್ ಇತ್ತು, ಆ ಫಿಸಿಕ್ಸ್ ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಒಂದು ಪ್ರಶ್ನೆಗಳು, ಆ ಪ್ರಶ್ನೆಗಳು ಯಾವ್ಯಾವ ಚಾಪ್ಟರ್ ಅಲ್ಲಿ ಬಂದಿದೆ, ಎಲ್ಲೆಲ್ಲಿ ಬಂದಿದೆ, ಯಾವ್ಯಾವ ತರಹದಲ್ಲಿ ಬಂದಿದೆ ಅನ್ನೋದನ್ನ ನಾವು ನೋಡ್ಕೊಂಡು ಹೋಗೋಣ ಒಂದೊಂದಾಗಿ. ಸೊ ಮೊದಲನೇದಾಗಿ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಯಾರು ಹೇಳ್ತಿದ್ರು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇದೆ ಸರ್, ಖಂಡಿತವಾಗ್ಲೂ ಇದೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟು. ಆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ನಿಮಗೆ ಒಂದು ಪ್ರಶ್ನೆ ಇದೆ, ಓಕೆನಾ. ಸೊ ಏಕಮಾನಗಳು, ಮಾಪನಗಳ ಮೇಲೆ ಒಂದು ಪ್ರಶ್ನೆ ಇದೆ. ಸೊ 1 ಮಾರ್ಕ್ಸ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದ್ರ ಬೇಸ್ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗ್ಲೂ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಹೀಟ್ ಮತ್ತೆ ಹೀಟ್ ಟ್ರಾನ್ಸ್ಫರ್ ಮೇಲೆ ಒಂದು ಪ್ರಶ್ನೆ, 3 ಪ್ರಶ್ನೆ ಇದೆ. ಉಷ್ಣ ಮತ್ತು ಉಷ್ಣ ವರ್ಗಾವಣೆ ಮೇಲೆ 3 ಪ್ರಶ್ನೆಗಳಿದೆ. ಅಂದ್ರೆ 3 ಪ್ರಶ್ನೆಗಳನ್ನ 3 ಮಾರ್ಕ್ ಆಯ್ತು ಅಲ್ಲಿಗೆ. ಯಾಕಂದ್ರೆ ಎಲ್ಲವೂ ಕೂಡ MCQs ಆಧಾರಿತ ಮೇಲಲ್ವಾ, ಹಾಗಾಗಿ ಹೇಳ್ತಾ ಇರುವಂಥದ್ದು. ಈಗ ಕರೆಂಟ್ ಎಲೆಕ್ಟ್ರಿಸಿಟಿ ನೋಡೋದಾದ್ರೆ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನಂಬರ್ ಆಫ್ ಕ್ವಶನ್ಸ್ 6. ವಿದ್ಯುತ್ ಪ್ರವಾಹ, ಅದು ಚೆಕ್ ಮಾಡ್ತೀನಿ ಅದನ್ನ, ವಿದ್ಯುತ್ ಪ್ರವಾಹದಲ್ಲಿ ಇರುವಂಥದ್ದು. ಬಟ್ ಸ್ಟಿಲ್ ಐ ಗೆಸ್ ಅಷ್ಟೊಂದು ಬರೋಕ್ಕೆ ಸಾಧ್ಯ ಇಲ್ಲ, ವಿಲ್ ಸಿ ಅದನ್ನ. ಇನ್ನು ಮೋಷನ್, ಕೈನಮೆಟಿಕ್ಸ್, ನಾನು ಇದನ್ನ ಮಾಡಿದ್ದೀನಿ. ಕೈನಮೆಟಿಕ್ಸ್ ನನ್ನ ಯೂಟ್ಯೂಬ್ ತರಗತಿಯಲ್ಲೇ ನಾನು ಮಾಡಿದ್ದೀನಿ. ಆ ಕೈನಮೆಟಿಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಮಾಡಿದ್ದೀನಿ, ಅದರಲ್ಲೂ ಪ್ರಶ್ನೆಗಳು ಕೇಳಿದ್ದಾರೆ. ಆಸುಲೇಷನ್ಸ್ ಮೇಲೆ, ಆಂದೋಲನಗಳ ಮೇಲೆ, ನಾನು ನಮ್ಮ ಆ್ಯಪ್ನಲ್ಲಿ ಮಾಡೋ ತರಗತಿಗಳಲ್ಲಿ ಈಗ ಮಾಡ್ತಾ ಇರೋದು ಆಸುಲೇಷನ್ಸ್ ಅಂಡ್ ವೇವ್ಸೇ. ಮತ್ತು ಇಲ್ಲಿ ಏನು ಪ್ರಶ್ನೆ ಒಂದು ಬಂದಿದೆ, ಅದು ಸಿಂಪಲ್ ಪೆಂಡುಲಮ್ ಮೇಲೆ ಕೇಳಿದ್ದಾರೆ. ಸಿಂಪಲ್ ಪೆಂಡುಲಮ್ ಮೇಲೆ ಕೇಳಿದ್ದಾರೆ. ಸೊ ಅದೇನಾಯ್ತು ಅಂದ್ರೆ ಕೋಇನ್ಸಿಡೆಂಟು, ನೆನ್ನೆ ತರಗತಿಯಲ್ಲಿ ನಾನು ಸಿಂಪಲ್ ಪೆಂಡುಲಮ್ನೇ ನಾನು ಮಾಡಿದ್ದೆ. ಆ ಸಿಂಪಲ್ ಪೆಂಡುಲಮ್ ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ದೆ, ಸೇಮ್ ಪ್ರಶ್ನೆ ಆ ಮಾಡೆಲ್ ಪೇಪರ್ಲಿ ಇತ್ತು. ಆಲ್ಮೋಸ್ಟ್ ಸೇಮ್ ಟು ಸೇಮ್ ಪ್ರಶ್ನೆ ಆ ಮಾಡೆಲ್ ಪೇಪರ್ಲಿ ಇತ್ತು. ಹಾಗಾಗಿ ಆ್ಯಪ್ನಲ್ಲಿ ಥಿಯರಿ ಕ್ಲಾಸ್ ತುಂಬ ಇಂಪಾರ್ಟೆಂಟ್. ಯಾರ್ಯಾರು ಕೋರ್ಸ್ ತೊಗೊಂಡಿದ್ದೀರಾ ಅವರೆಲ್ಲ ಆ್ಯಪ್ನಲ್ಲಿ ಥಿಯರಿ ಕ್ಲಾಸಸ್ನ ಅಟೆಂಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ರೇ ಆಪ್ಟಿಕ್ಸ್ ಮೇಲೆ ನಿಮಗೆ ಪ್ರಶ್ನೆಗಳಿದೆ, ರೊಟೇಷನಲ್ ಮೇಲೆ, ಭ್ರಮಣಾಚಲನೆ ಮೇಲೆ ನಿಮಗೆ ಪ್ರಶ್ನೆಗಳಿದೆ ಎನ್ನುವಂಥದ್ದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೂ ಕೂಡ ಒಂದು ಪ್ರಶ್ನೆ ಇದೆ, ವಿದ್ಯುತ್ ಕಾಂತೀಯ ಪ್ರೇರಣೆ ಅನ್ನುವಂಥದ್ದು. ಅಲ್ಲಿ ಪ್ರಶ್ನೆ ಹಿಂಗಿದೆ, ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನ ಐ ಥಿಂಕ್ ಮೇ ಬಿ ಕಂಡುಹಿಡಿದ ವಿಜ್ಞಾನಿ ಹೆಸರು ಅಂತ ಕೇಳಿದ್ದಾರೆ ಅನ್ಸುತ್ತೆ, ಹೌದಲ್ವಾ? ಅವರೇ ಫ್ಯಾರಡೆ ಅನ್ನುವಂಥವ್ರು. ಫ್ಯಾರಡೆ ಅನ್ನುವಂಥವ್ರು. ಮ್ಯಾಗ್ನೆಟಿಸಮ್ ಮೇಲೆ ಪ್ರಶ್ನೆ ಇದೆ, ಕಾಂತತ್ವದ ಮೇಲೆ ಪ್ರಶ್ನೆ ಇದೆ, ಫೋರ್ಸ್, ಫ್ರಿಕ್ಷನ್, ಲಾಸ್ ಆಫ್ ಮೋಷನ್ ಮೇಲೆ ಕ್ವಶನ್ಸ್ಗಳಿದೆ, ಚಲನೆಯ ನಿಯಮಗಳು ಅನ್ನುವಂಥದ್ರ ಮೇಲೆ, ಬಲಗಳು, ಘರ್ಷಣೆ, ಫ್ರಿಕ್ಷನ್, ನೋಡಿ ಇದ್ರ ಮೇಲೂ ನಾವು ತುಂಬಾ ಕ್ವಶನ್ಸ್ ಮಾಡಿದ್ದೀನಿ. ಲಾಸ್ ಆಫ್ ಮೋಷನ್ಸ್ ಮೇಲೂ ಯೂಟ್ಯೂಬಲ್ಲಿ ತುಂಬಾ ಕ್ವಶನ್ಸ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ನಂಬರ್ ಆಫ್ ಕ್ವಶನ್ಸ್ ನಿಮಗೆ 3 ಇದೆ. ಗ್ರಾವಿಟೇಷನ್ ಮೇಲೆ, ಗ್ರಾವಿಟೇಷನ್ ಪೂರ ಆ್ಯಪ್ನಲ್ಲಿ ಥಿಯರಿ ಕ್ಲಾಸಸ್ ಆಗಿದೆ. ಒಂದು 12 ರಿಂದ 13 ತರಗತಿ ಆಗಿರ್ಬೋದಲ್ವಾ, ನಾವು ಕೋರ್ಸ್ ಪರ್ಚೇಸ್ ಮಾಡಿರೋರು ಗೊತ್ತಿದೆ ಇದು. ಹಾಗಾಗಿ ಅದೆಲ್ಲವನ್ನ ಇನ್ ಡೀಟೇಲ್ ಆಗಿ ಮಾತಾಡಿರೋ ವಿಡಿಯೋನ ನೋಡ್ಕೊಳ್ಳಿ. ಸೊ ವಿಜಿಟಿ ಅಕಾಡೆಮಿ ಆ್ಯಪ್ನಲ್ಲಿ ಸಿಗುತ್ತೆ ನಿಮಗೆ ಅನ್ನುವಂಥದ್ದು. ಕ್ಲಿಯರಾ? ವರ್ಕ್, ಎನರ್ಜಿ, ಪವರ್, ಕೆಲಸ, ಶಕ್ತಿ ಮತ್ತು ಸಾಮರ್ಥ್ಯದ ಬೇಸ್ ಮೇಲೂ 2 ಪ್ರಶ್ನೆಗಳಿದೆ. ಸೌಂಡ್ ಮೇಲೂ ಕೂಡ ಒಂದು ಪ್ರಶ್ನೆ ಇದೆ, ಧ್ವನಿಯ ಮೇಲೂ ಕೂಡ ಒಂದು ಪ್ರಶ್ನೆ ಇದೆ ನಿಮಗೆ. ಇದೆಲ್ಲವೂ ಕೂಡ ನಿಮಗೆ ಆ ಒಂದು ಮಾಡೆಲ್ ಪೇಪರಲ್ಲಿ ಬಿಟ್ಟಿರುವಂತಹ ಮಾಡೆಲ್ ಪೇಪರ್ಲಿ ಇರುವಂತಹ ಪ್ರಶ್ನೆಗಳು. ಅಂದರೆ ಯಾವ್ಯಾವ ಚಾಪ್ಟರಿಂದ ಬಂದಿದೆ ಅನ್ನುವಂತಹ ಡಿವಿಷನ್ ಅನ್ನುವಂಥದ್ದು, ಡಿವಿಷನ್ ಅಂತ ಮಾಡಿದ್ದೀವಿ. ಹೇಗೆ ಬಂದಿದೆ, ಯಾವ್ಯಾವ ತರಹ ಬಂದಿದೆ ಮತ್ತು ಅದನ್ನು ನೀವು ಹೇಗೆ ರೆಫರ್ ಮಾಡಬೇಕು, ಎಷ್ಟೆಷ್ಟು ಪ್ರಿಫರೆನ್ಸ್ ಕೊಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ಸ್ ಬಗ್ಗೆ ನಾನು ನಿಮಗೆ ಹೇಳಿದಂಥದ್ದು. ಓಕೆನಾ? ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಪಾಯಿಂಟು. ಸೊ ಮಾಡೆಲ್ ಪೇಪರ್ನಲ್ಲಿ ಮ್ಯಾಥ್ಸ್ನಲ್ಲಿ ಇರುವ ಬ್ಲೂ ಪ್ರಿಂಟ್, ಯಾವ್ಯಾವ ಚಾಪ್ಟರ್ ಎಷ್ಟೆಷ್ಟು, ಫಿಸಿಕ್ಸ್ನಲ್ಲಿ ಬರುವ ಬ್ಲೂ ಪ್ರಿಂಟ್, ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು, ಯಾವ್ಯಾವ ಚಾಪ್ಟರ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅನ್ನುವಂಥದ್ದು. ಈಗ ಡೈರೆಕ್ಟ್ ಆಗಿ ನಾವೇನು ಮಾಡೋಣ, ಅದೇ ಮಾಡೆಲ್ ಪೇಪರಲ್ಲಿ ಮ್ಯಾಥ್ಸ್ನಲ್ಲಿ ಬಂದಿರುವ ಮಾಡೆಲ್ ಪೇಪರ್ನಲ್ಲಿ GPSTR ಅನ್ನುವಂತಹ ಎಕ್ಸಾಮ್ದು ಆ 2026ದು ಏನು ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ, ಆ ಮಾಡೆಲ್ ಪೇಪರ್ದು ಮ್ಯಾಥ್ಸ್ನ ಮಾಡೆಲ್ ಪೇಪರ್ದು ಸೊಲ್ಯೂಷನ್ಸ್ ಅನ್ನ ಮಾಡ್ಕೊಂಡು ಹೋಗೋಣ. ಕ್ಲಿಯರಾ? ರೆಡಿನಾ? ಸೊಲ್ಯೂಷನ್ಸ್ ಅನ್ನ ಮಾಡ್ಕೊಂಡು ಹೋಗೋಣ. ಸೊ ಪ್ರಶ್ನೆ ಇದೆ, ಬುಕ್ ತಗೊಳ್ಳಿ, ಪೆನ್ ತಗೊಳ್ಳಿ. ಎಲ್ಲರೂ ಬರೀ ಕೀ ಆನ್ಸರ್ಸ್ ಹೇಳಿದ್ದಾರೆ, ನಾನು ಇಲ್ಲಿ ಕೀ ಆನ್ಸರ್ಸ್ ಹೇಳಲ್ಲ, ನಾನು ಸೊಲ್ಯೂಷನ್ಸ್ ಅನ್ನು ಕೊಡ್ತೀನಿ.
ಪ್ರತಿ ಪ್ರಶ್ನೆಗೂ ಸೊಲ್ಯೂಷನ್ಸ್ ಅನ್ನು ಕೊಡ್ತೀನಿ ಅನ್ನುವಂಥದ್ದು. ಸರಿನಾ? ತಗೊಳ್ಳಿ, ಬುಕ್ಕು ಪೆನ್ನು ತಗೊಳ್ಳಿ, ಸ್ಟಾರ್ಟ್ ಮಾಡಿ. ಅಷ್ಟೊತ್ತಿಗೆ ನಾನು ಸ್ವಲ್ಪ ನೀರು ಕೊಟ್ಕೋತೀನಿ. ಏನೇ ಡೌಟ್ ಇದ್ರು ಕೇಳಿ ಸರ್, ಡೋಂಟ್ ವರಿ, ಯಾವುದೇ ರೀತಿಯ ಡೌಟ್ ಇದ್ರು ಕೇಳಿ. The rational number between -1/4 and 2/3 -1/4 ಮತ್ತು 2/3 ನಡುವಿನ ಭಾಗಲಬ್ಧ ಸಂಖ್ಯೆ ಯಾವುದು ಅನ್ನೋದನ್ನ ಮಾಡಬೇಕು. ಓಕೆನಾ? ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಹೆಂಗೆ ಮಾಡುವಂಥದ್ದು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಮಾಡ್ತಾ ಇದ್ದೀರಾ? ನೀವು ಮಾಡಿ. ಕೆಲವೊಂದು ಈಸಿ ಇದೆ, ಅದನ್ನ ಈಸಿಯಾಗಿ ಮಾಡ್ಬೋದು. ಚಲಿ ಸ್ಟಾರ್ಟ್. ಓಕೆ, ಸೊ ನಾವು ಈಗ ಮೊದಲನೇ ಪ್ರಶ್ನೆ ಏನಿದೆ, ಯಾವುದು? -1/4 ಮತ್ತು 2/3. ಸೊ ನಾವೇನ್ ಮಾಡೋಣ, ಇಲ್ಲಿ ಆಪ್ಷನ್ ಇರೋ ಪ್ರಕಾರ ನೋಡ್ಕೊಂಡು ಹೋಗೋದಾದ್ರೆ ಇಲ್ಲಿ ನಾವು 2 ತರ ಮಾಡಬಹುದು. ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಸೇಮ್ ಮಾಡ್ಕೊಳ್ಳೋಣ. ಇದನ್ನ 6 ಇಂದ ಮಲ್ಟಿಪಲ್ ಮಾಡೋಣ, ಇದನ್ನು 6, ಇದನ್ನ 6 ಇಂದ ಮಲ್ಟಿಪಲ್ ಮಾಡೋಣ. ಆಯ್ತಾ? ಸೊ 6 ಇಂದ ಮಲ್ಟಿಪಲ್ ಮಾಡಿದ್ರೆ ಏನಾಗುತ್ತೆ? ಓಕೆ, 6 ಇಂದ ಮಲ್ಟಿಪಲ್, 6 1 6, 4 6 24, 6 2 12, 6 3 80. ಓಕೆ, ಇದು 6 ಅಲ್ವಾ? 6 ಇಂದ ಮಲ್ಟಿಪಲ್ ಮಾಡಿಬಿಡಿ ಇದನ್ನ. ಸೊ ಓಕೆ, 8 ಇಂದ ಮಲ್ಟಿಪಲ್ ಮಾಡಿ. ಇದು 8 ಇಂದ ಮಲ್ಟಿಪಲ್ ಮಾಡಿ, 8 ಇಂದ ಮಲ್ಟಿಪಲ್ ಮಾಡಿ. ಬಿಕಾಸ್ 4 + 3 is 7. ಸೊ 4 + 3 is 7. ಸೊ ಕೆಳಗಡೆ ಡಿನಾಮಿನೇಟರ್ಲಿ 4 ಇದೆ, ಇದು ಕೆಳಗಡೆ 3 ಇದೆ. 4 + 3 is 7. ಸೊ 6 ಮತ್ತು 8 ಇಂದ ಮಾಡಿ. ಹಾಗಾದ್ರೆ ಇದು ಎಷ್ಟಾಗುತ್ತೆ? 8 2 16, 8 3 24. ಸೊ ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡ್ರಿ. ಸೊ ಇವೆರಡು ಮಧ್ಯೆ ಬರುವಂಥದ್ದು -5/24, -4/24. ಹಾಗೆ ನೀವು ಹೋಗ್ತಾ ಹೋದ್ರೆ 5/24 ಅನ್ನುವಂಥದ್ದು ಇವೆರಡರ ಮಧ್ಯೆ ಬಂದೇ ಬರುತ್ತೆ. ಸೊ ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ. ಎರಡನೇ ಆಪ್ಷನ್ನು 5/24 ಅನ್ನುವಂಥದ್ದು -1/4 2/3 ನಡುವೆ ಬರುತ್ತೆ ಅನ್ನುವಂಥದ್ದು. ಸೊ ನಾನು 6 ಇಂದ ಡಿವೈಡ್ ಮಾಡಿದೆ ಮತ್ತು 8 ಇಂದ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಿದೆ. ಇದನ್ನ ನಾನು ಮಾಡಿದ ಮೆಥಡಲ್ಲೇ ಮಾಡಬೇಕು ಅಂತ ಏನಿಲ್ಲ, ಇನ್ನೊಂದು ರೀತಿಯಲ್ಲೂ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಆನ್ಸರ್ ಇಸ್ ರೈಟ್. ಮುಂದಿನ ಪ್ರಶ್ನೆ, ದ ಡೆಸಿಮಲ್ ಫಾರ್ಮ್ ಆಫ್ 12/25 is. ನೋಡಿ, ಕೆಲವೊಂದು ಈಸಿ ತರ ಕೊಟ್ಬಿಟ್ಟಿದ್ದಾನೆ. 12/25 ದಶಮಾಂಶ ರೂಪ ಅಂತ ಕೊಟ್ಬಿಟ್ಟಿದ್ದಾನೆ. ಅರ್ಥ ಆಗ್ತಿದ್ಯಾ? ಸೊ ಡಿವೈಡ್ ಮಾಡಿದ್ರೆ ಮುಗೀತು. ಅಥವಾ ನೀವು ಡಿವೈಡ್ ಮಾಡ್ತಾ ಕೂತ್ಕೊಂಡ್ರು ಕಷ್ಟ. ಸೊ ಅದ್ರ ಬದಲು ನೀವು ಹೇಗಾದ್ರೂ ಮಾಡ್ಕೊಳ್ಳಿ, ಆನ್ಸರ್ಸ್ನ ನೀವು ಆರಾಮಾಗಿ ಮಾಡ್ಕೋಬಹುದು. ಸೊ ಡಿನಾಮಿನೇಟರ್ನ 100 ಕನ್ವರ್ಟ್ ಮಾಡ್ಕೊಂಬಿಡಿ, ಅಲ್ಲಿಗೆ ಸರಿ ಆಗುತ್ತೆ. ಡಿನಾಮಿನೇಟರ್ನ 100 ಕನ್ವರ್ಟ್ ಮಾಡ್ಕೊಂಡ್ರೆ, ಈಗ 12/25 ಇದೆ, 100 ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ 4 ಮಲ್ಟಿಪಲ್ ಮಾಡಬೇಕು, ಇಲ್ಲಿ 4 ಮಲ್ಟಿಪಲ್ ಮಾಡಬೇಕು. ಸೊ 48/100 ಆಯ್ತು. ಈಗ ಇದಕ್ಕೆ ಸಿಗುತ್ತೆ ಆನ್ಸರ್ ನಿಮಗೆ. ಈಗ ನಿಮಗೆ ಸಿಗುತ್ತೆ ಅಂತಂದ್ರೆ ಆನ್ಸರ್ 0.48 ಆಗುತ್ತೆ. ಇದು ಬೆಸ್ಟ್ ಐಡಿಯಾ ಕನ್ವರ್ಷನ್ ಮಾಡ್ಕೊಳ್ಳುವಂಥದ್ದು. 48/100 ಮಾಡ್ಕೊಂಡ್ಬಿಟ್ರೆ 0.48 ಅಂತ ಗೊತ್ತಾಗ್ಬಿಡುತ್ತೆ. 12/25 ಹಿಂಗೆ ಡಿವೈಡ್ ಮಾಡ್ತಾ ಕೂತ್ಕೋಬೇಡಿ. ಸೊ ನಾನು ಈ ಡಿನಾಮಿನೇಟರ್ನ ನಾನು ಏನು ಮಾಡಿದೆ, 100 ಮಾಡ್ಕೊಂಡೆ ಅಷ್ಟೇ. 100 ಮಾಡ್ಕೊಳ್ಳೋಕ್ಕೆ 4 ಮಲ್ಟಿಪಲ್ ಮಾಡಿದ್ರೆ ಅವಾಗ ಮೇಲೂ 4 ಆಯಿತು. 48/100 0.48. ಮುಂದಿನ ಪ್ರಶ್ನೆ, ಆಲ್ಮೋಸ್ಟ್ ಆಲ್ 30 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸಿಂದ 1 ಮಿನಿಟ್ ಒಳಗೆ ಸಾಲ್ವ್ ಮಾಡಬೇಕು ಎಲ್ಲ ಪ್ರಶ್ನೆಗಳನ್ನ. ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ 4 to the power of x equals 64/2 to the power of x. 4 to the power of x equals 64/2 to the power of x ನ ಮೌಲ್ಯ ಏನು, ಅದರ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಚೂರು ಕನ್ವರ್ಷನ್ ಮಾಡ್ಕೊಳ್ಳೋಣ. ಏನು ಕನ್ವರ್ಷನ್ ಮಾಡ್ಕೊಳ್ಳೋಣ ಅನ್ನೋದನ್ನ ಹೇಳ್ತೀನಿ. ಸಿಂಪಲ್. ಅಲ್ಲಿ ಏನಿದೆ 4 to the power of x ನ ಹಂಗೆ ಇಟ್ಕೊಳ್ಳೋಣ. 4 to the power of x ನ ಹಂಗೆ ಇಟ್ಕೊಳ್ಳೋಣ. 64ನ ಕ್ಯಾನ್ ವಿ ರೈಟ್ 2 to the power of 6? ಹೌದು, ಬರೀಬಹುದು. ಆಮೇಲೆ ಇದಕ್ಕೆ ಏನು ಮಾಡೋಣ, 2 to the power of x ನ ಹಂಗೆ ಇಟ್ಕೊಳ್ಳೋಣ. ಇದು 4 to the power of x ಅಲ್ವಾ? 2 to the power of x ನ ಹಂಗೆ ಇಟ್ಕೊಳ್ಳೋಣ. ಈಗ ಇದನ್ನ ಮೇಲೆ ಕರ್ಕೊಳ್ಳಿ. ಇದನ್ನ ಮೇಲೆ ಕರ್ಕೊಂಡ್ರೆ
4 to the power of x, 2 to the power of 6, ಈ 2 to the power of x ಮೇಲ್ಗಡೆ ಹೋದರೆ ಆಗ ಇದು -6 ಆಗುತ್ತೆ. ಹಾಗಾದರೆ ಇಲ್ಲಿ 4 ಅನ್ನು ಕೂಡ 2 to the power of 2 ಅಂತ ಬರ್ಕೋಬಹುದು. 2 to the power of 2 ಅಂತ ಬರ್ಕೋಬಹುದು. ಸೊ 4 ಅನ್ನು ಕೂಡ ಬರ್ಕೋಬಹುದು ಆಯ್ತಾ. 2 to the power of 2 x ಅಂತ ಬರ್ಕೋಬಹುದು. ಹಾಗಾದ್ರೆ ಇಲ್ಲಿ ಇದನ್ನ ಸಮವಾಗಿ ನೋಡ್ತೀನಿ ಅಂತಂದ್ರೆ, ಸೊ ಸಮವಾಗಿ ಮಾಡ್ತೀನಿ ಅಂತಂದ್ರೆ ಇಲ್ಲಿ 2 to the power of 6 - x ಅಂತ ಸಮವಾಗಿ ಮಾಡ್ತೀನಿ ಅಂತಂದ್ರೆ ಆಗ ನಿಮಗೆ ಉಳಿಯುವಂಥದ್ದು ಇಲ್ಲಿ x ಉಳಿಯಿತು. ಹಾಗಾದ್ರೆ ಇಲ್ಲಿ ಉಳಿದಿರುವಂಥದ್ದು ನಿಮಗೆ ಸೊ 3x = 6 ಉಳಿಯಿತು. ಸೊ 3x = 6 ಉಳಿಯಿತು. ಸೊ 3x x = 6 ಉಳಿದ್ರೆ x ನ ವ್ಯಾಲ್ಯೂ ಎಷ್ಟಾಗಬೇಕು 2. ಸೊ ಫಸ್ಟ್ ಆಪ್ಷನ್ ಇಸ್ ರೈಟ್. Next question. The value of k when the mean of the data is 7.5 and sigma fi xi is 120 plus 3k and sigma fi is 30. ದತ್ತಾಂಶದ ಸರಾಸರಿ 7.5 ಆದಾಗ ಸಿಗ್ಮಾ ಎಫ್ ಐ ಎಕ್ಸ್ ಐ 120 ಪ್ಲಸ್ 3k ಮತ್ತು ಸಿಗ್ಮಾ ಎಫ್ ಐ 30 ಆಗಿರುವಾಗ k ನ ಮೌಲ್ಯವೇನು? ಗುಡ್ ಕ್ವಶನ್ ಮಾಡಿ. k ನ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಸೊ ಮೀನ್ ಫಾರ್ಮುಲಾ ಗೊತ್ತಾ? ಸೊ ಸರಾಸರಿ ಫಾರ್ಮುಲಾ ಗೊತ್ತಾ? x ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸೊ ವ್ಯಾಲ್ಯೂ ಹಾಕಿ. ಇಲ್ಲೇನು ಹಾಕಬೇಕು? 7.5 ಹಾಕಬೇಕು. ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟು ಹಾಕಬೇಕು? 120 ಪ್ಲಸ್ 3k ಹಾಕಬೇಕು. ನಾನೇನು ಹೇಳಿದೆ, ಕೆಲವೊಂದು ಜಾಗದಲ್ಲಿ ನೀವು ಶಾರ್ಟ್ಕಟ್ ಯೂಸ್ ಮಾಡ್ಬೋದು, ಕೆಲವೊಂದು ಜಾಗದಲ್ಲಿ ನೀವು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡಲೇಬೇಕು. ಸಿಗ್ಮಾ ಎಫ್ ಐ ಅಂತಂದರೆ ಎಷ್ಟು? 30. ಸರಿನಾ? ಕ್ಲಿಯರಾ? ಸೊ ಈಗ ಕ್ರಾಸ್ ಮಲ್ಟಿಪಲ್ ಮಾಡಿ. ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್ 30 × 7.5. 30 × 7.5 ಅನ್ನೋದನ್ನು ಮಾಡ್ಕೊಳ್ಳಿ. ಆಗ ಇಷ್ಟು ಬರುತ್ತೆ 721, ಆಲ್ಮೋಸ್ಟ್ ಆಲ್ 225 ಬರುತ್ತೆ. ಆಗ ಇಲ್ಲಿ 120 ಪ್ಲಸ್ 3k ಆಯಿತು. ಹಾಗಾದರೆ ಈ 120ನ ಆಚೆ ಕಳಿಸಿ 225 ಮೈನಸ್ 120 = 3k ಆಯಿತು. ಸರಿನಾ ಸರ್? ಸೊ 225 120ನ ಸಬ್ಟ್ರ್ಯಾಕ್ಟ್ ಮಾಡಿ. ಸೊ ಅಲ್ಲಿಗೆ ನಿಮಗೆ 105 = 3k ಆಯಿತು. ಸರಿನಾ? ಸೊ 105ನ 3ಇಂದ ಡಿವೈಡ್ ಮಾಡಿ. 3 3s 3 5s, ಹಾಗಾದರೆ k ವ್ಯಾಲ್ಯೂ 35 ಆಯಿತು. ಸೊ ಫೋರ್ತ್ ಆಪ್ಷನ್ ಈಸ್ ರೈಟ್. ಮುಂದಿನ ಪ್ರಶ್ನೆ. The number is increased by 10% and then decreased by 10%. The net increase or decrease percent is. ಸಂಖ್ಯೆಯು 10% ರಷ್ಟು ಹೆಚ್ಚಾಗಿ ನಂತರ 10% ರಷ್ಟು ಕಡಿಮೆ ಆದರೆ ಒಟ್ಟಾರೆ ಹೆಚ್ಚಳ ಅಥವಾ ಒಟ್ಟಾರೆ ಇಳಿಕೆಯ ಶೇಕಡಾವಾರ ಪ್ರಮಾಣ ಎಷ್ಟು? ಶೇಕಡಾವಾರ ಪ್ರಮಾಣ ಎಷ್ಟು? ಪ್ರಮಾಣ ಎಷ್ಟು? ಸೊ ಇಲ್ಲಿ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಸಕ್ಸೆಸಿವ್ ಮೊದಲು 10% ಇತ್ತು, ಆಮೇಲೆ ಪುನಃ 10% ಆಯಿತು ಅಂತ ಅಂದಾಗ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ, ಬರ್ಕೊಂಬಿಡಿ. ಆ ಫಾರ್ಮುಲಾ ಇದ್ದರೆ ನಿಮ್ಗೆ ಈಸಿಯಾಗಿ ಬರೀಬಹುದು. a ಪ್ಲಸ್ ಬಿ ಪ್ಲಸ್ AB ಡಿವೈಡೆಡ್ ಬೈ 100. ಇಲ್ಲಿ a ವ್ಯಾಲ್ಯೂ ಇದು, ಈ b ವ್ಯಾಲ್ಯೂ ಇದು. ಅದನ್ನು ಇಲ್ಲಿಗೆ ಹಾಕಿದ್ರೆ 10 ಪ್ಲಸ್ 10 ಪ್ಲಸ್ 10 × 10 ಡಿವೈಡೆಡ್ ಬೈ 100. ಸರಿನಾ? ಕ್ಲಿಯರಾ? ಅರ್ಥ ಆಯ್ತಾ? ಸರಿ. ಸೊ 10 10s 100. ಬಟ್ ವೇಟ್ ಅ ಮಿನಿಟ್, ಅವರು ಡಿಕ್ರೀಸ್ ಅಂತ ಕೊಟ್ಟಿರೋದ್ರಿಂದ ಇದು ಮೈನಸ್ ಆಗುತ್ತೆ. ಹಾಗಾದರೆ ಇಲ್ಲಿ ಉಳಿದಿರೋದೇನು ನಿಮಗೆ ನೋಡ್ಕೊಳ್ಳಿ. ಸೊ 10 10s 100. ಸೊ 10 ಪ್ಲಸ್ ಮೈನಸ್ 10 -1 ಆಗುತ್ತೆ. ಅಲ್ಲಿಗೆ ನಿಮಗೆ -1% ಆಗುತ್ತೆ. ಸೊ -1% ಇರುವಂಥದ್ದು, -1% ಅನ್ನುವಂಥದ್ದು ನಿಮಗೆ ಎಷ್ಟಿದೆ? ಇಲ್ಲಿ ಥರ್ಡ್ ಆಪ್ಷನ್ ಇದೆ. ಸೊ 1% ಡಿಕ್ರೀಸ್ ಆಯಿತು ಅನ್ನೋದು ಅದರ ಅರ್ಥ. 1% ಡಿಕ್ರೀಸ್ ಆಯಿತು ಅನ್ನೋದು ಅದರ ಅರ್ಥ ಆಗುತ್ತೆ. ಕ್ಲಿಯರಾ? ಇದು ಕೂಡ ಮೈನಸ್. ಇಲ್ಲೂ ಮೈನಸ್ ಹಾಕಿರಲಿಲ್ಲ ನಾನು, ಇದು ಮೈನಸ್. ಬಿಕಾಸ್ ಅದು ನಿಮಗೆ 10% ಡಿಕ್ರೀಸ್ ಆಗಿರೋದ್ರಿಂದ. ಇಲ್ಲಿ ಬರಿತೀನಿ ನೋಡಿ. ಸೊ ಫಾರ್ಮುಲಾ a ಪ್ಲಸ್ ಬಿ ಪ್ಲಸ್ AB ಡಿವೈಡೆಡ್ ಬೈ 100. ಇಲ್ಲಿ a ವ್ಯಾಲ್ಯೂ 10% ಮೊದಲನೇದು, ಬಟ್ b ವ್ಯಾಲ್ಯೂ -10%. ಯಾಕೆಂದರೆ ಮೊದಲನೇದು ನಿಮಗೆ ಇನ್ಕ್ರೀಸ್ ಆಗಿರುವಂಥದ್ದು, ಎರಡನೇದು ಡಿಕ್ರೀಸ್ ಆಗಿರುವಂಥದ್ದು. ದಟ್ಸ್ ವೈ ಇಲ್ಲಿ 10 ಪ್ಲಸ್ -10 ಪ್ಲಸ್ 10 ಮಲ್ಟಿಪ್ಲೈಡ್ ಬೈ -10 ಡಿವೈಡೆಡ್ ಬೈ 100 ಇರುವಂಥದ್ದು. ಅದಕ್ಕೆ ನಾನು 10 -10 -1 ಬಂದೆ. ಸೊ ಆನ್ಸರ್ -1 ಅಂದರೆ 1% ಡಿಕ್ರೀಸ್ ಆಯಿತು ಅನ್ನುವಂಥದ್ದು. ಥರ್ಡ್ ಆಪ್ಷನ್ ಇಸ್ ರೈಟ್. ಮುಂದಿನ ಪ್ರಶ್ನೆ. 28% ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 21 days.
ದ ನಂಬರ್ ಆಫ್ ಪರ್ಸನ್ ಕ್ಯಾನ್ ಕಂಪ್ಲೀಟ್ ದ ಸೇಮ್ ಪೀಸ್ ಆಫ್ ವರ್ಕ್ ಇನ್ 7 days. 28 ವ್ಯಕ್ತಿಗಳು ಒಂದು ಕೆಲಸವನ್ನು 21 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನು 7 ದಿನಗಳಲ್ಲಿ ಪೂರ್ಣಗೊಳಿಸಲು ಬೇಕಾಗುವ ವ್ಯಕ್ತಿಗಳ ಸಂಖ್ಯೆ ಎಷ್ಟು? 28 ಪರ್ಸನ್ಸ್. ಆಯ್ತಾ? ನಾವು ಒಂದು ಫಾರ್ಮುಲಾ ಹೇಳ್ಕೊಡ್ತೀವಿ, ಅದನ್ನು ಬೇಕಾದ್ರೆ ಮಾಡ್ಕೊಳ್ಳಿ. ಸೊ ಏನಂತ ಫಾರ್ಮುಲಾ ಬರ್ಕೊಳ್ಳಿ. ಪರ್ಸನ್ ಎಷ್ಟಿದ್ದಾರೆ ಮಲ್ಟಿಪ್ಲೈಡ್ ಬೈ ಡೇಸ್. ಎಷ್ಟು ವ್ಯಕ್ತಿಗಳಿದ್ದಾರೆ ಅದನ್ನು ದಿನಗಳ ಜೊತೆಗೆ ಮಲ್ಟಿಪಲ್ ಮಾಡಿದ್ರೆ ಅದನ್ನು ಕಾನ್ಸ್ಟೆಂಟ್ ಅಂತ ಬರ್ಕೋಬೋದು. ಆಯ್ತಾ? ಸೊ ಅದನ್ನು ಇಲ್ಲಿ ನೀವು ಮಾಡ್ಕೊಳ್ಳೋದಾದ್ರೆ 28 ಜನ 21 ದಿನದಲ್ಲಿ ಮುಗಿಸಿದ್ರೆ ನಂಬರ್ ಆಫ್ ಪರ್ಸನ್ಸ್ ಟು ಕಂಪ್ಲೀಟ್ ಇನ್ 7 days ಅಂತ ಕೇಳಿದ್ದಾರೆ. ಸೊ x ಇಂಟು 7. ಕ್ಲಿಯರಾ? x ಇಂಟು 7. ಸರಿ, ಇದು ಯಾವ್ದು ಡಿವೈಡ್ ಆಗುತ್ತೆ? 7 1s 7 4s ಡಿವೈಡ್ ಆಗುತ್ತೆ. ಸೊ 4 1s 4, 4 2s 8. 84 is equals to x. ಹಾಗಾದ್ರೆ 84 days ಬೇಕಾಗುತ್ತೆ. ಸೊ ಥರ್ಡ್ ಆಪ್ಷನ್ ಈಸ್ ರೈಟ್. ಇದೆಲ್ಲ ಆಲ್ಮೋಸ್ಟ್ ಬೇಗ 30 ಸೆಕೆಂಡ್ಸಲ್ಲಿ ಮಾಡಿಬಿಡ್ಬೇಕು. ನಾನು ಮೆಸೇಜ್ ನೋಡಿಲ್ಲ, 30 ಸೆಕೆಂಡ್ಸಲ್ಲಿ ಮಾಡಿಬಿಡ್ಬೇಕು. ನಾವು ಬರೀ ಕೀ ಆನ್ಸರ್ಸ್ ಕೊಡ್ತಾ ಇಲ್ಲ, ಸೊಲ್ಯೂಷನ್ಸ್ನು ಕೂಡ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 30 ಸೆಕೆಂಡ್ಸ್ ಟು 1 ನಿಮಿಷದೊಳಗೆ ಸಾಲ್ವ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ದ ವ್ಯಾಲ್ಯೂ ಆಫ್ a cube plus 1 by a cube when a plus 1 by a equals to 2. a cube plus 1 by a cube. ಓಕೆ. ಸೊ ಯಾವುದರ ಮೌಲ್ಯ ಅಂತಂದರೆ the value of a cube plus 1 by a cube when a plus 1 by a equals to 2. a plus 1 by a equals to 2 ಆದಾಗ a cube plus 1 by a cube ನ ಬೆಲೆ. ಮಾಡಿ. ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಮಾಡಿ. ಫಾರ್ಮುಲಾ ಗೊತ್ತಾ ಎಲ್ಲರಿಗೂ? ಫಾರ್ಮುಲಾ ಗೊತ್ತಿದ್ರೆ ಆರಾಮಾಗಿ ಮಾಡ್ಬಿಡ್ಬೋದು. ಓಕೆ. ಸೊ ಫಾರ್ಮುಲಾ ಬರ್ಕೊಳ್ಳಿ, ಹೇಳ್ತೀನಿ ಏನದು ಅಂತ. ಸೊ ಶಾರ್ಟ್ಕಟ್ಟಲ್ಲೂ ಹೇಳ್ಬೋದು, ಬಟ್ ಫಾರ್ಮುಲಾದಲ್ಲೂ ಹೇಳ್ತೀನಿ, ಬರ್ಕೊಳ್ಳಿ. a cube plus 1 by a cube ನ ಸೂತ್ರ. a cube plus 1 by a cube ನ ಸೂತ್ರ ಬರ್ಕೊಳ್ಳಿ. a plus 1 by a ಇದು ಸೂತ್ರ ಇಟ್ಕೊಂಡು ತಲೆ ಇಟ್ಕೋಬಹುದು. ಶಾರ್ಟ್ಕಟ್ಟಲ್ಲೂ ಹೇಳ್ಕೊಡ್ತೀವಿ, ಬಟ್ ಸೂತ್ರ ತಲೆ ಇತ್ತು ಅಂದ್ರೆ ಆರಾಮಾಗಿ ಮಾಡ್ಕೋಬಹುದು. ಹಾಗಾಗಿ ಸೊ q minus 3 into a plus 1 by a. ಹಾಗಾದ್ರೆ a plus 1 by a ಅಂತಂದ್ರೆ ಇಲ್ಲಿ 2, ಇದು 2 ಕ್ಯೂಬ್ ಆಯಿತು. ಮೈನಸ್ 3 ಇಂಟು 2 ಮುಗೀತಲ್ಲ ಆನ್ಸರು. ಸೊ 2 ಕ್ಯೂಬ್ ಅಂತಂದ್ರೆ 8, 3 2 6. ಸೊ ಆನ್ಸರ್ 2. ಎಷ್ಟು ಸೆಕೆಂಡಲ್ಲಿ ಮಾಡಿದ್ವು ಸರ್ ನಾವು? 30 ಸೆಕೆಂಡಲ್ಲಿ ಮಾಡಿದ್ವು ಅಷ್ಟೇ. ಈ ಫಾರ್ಮುಲಾ ಗೊತ್ತಿರಬೇಕಷ್ಟೆ ನಿಮಗೆ. ಫಾರ್ಮುಲಾ ಗೊತ್ತು, ವ್ಯಾಲ್ಯೂಸ್ ಹಾಕೊಂಡ್ರೆ 30 ಸೆಕೆಂಡಲ್ಲಿ ಮಾಡ್ಬೋದು. Next question. The correct relation among the following when the pair of linear equation in two variables, okay, have infinitely many solution. ಮಾಡಿ. ನಾನು ಮಾಡಿಸಿರೋ ಚಾಪ್ಟರ್ಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ತುಂಬಾ ರಿಪೀಟ್ ಆಗಿದೆ. ಇದು ಅಷ್ಟೇ, ಪೇರ್ ಆಫ್ ಇಕ್ವೇಶನ್. ಮಾಡ್ತಾ ಇರಿ, ಒಂದು ನಿಮಿಷ. ಅಪ್ಪ ಫೋನ್ ಮಾಡಿದ್ರು, ಸೊ ಹಾಗಾಗಿ ರೀಚಾರ್ಜ್ ಮಾಡಿಬಿಡ್ತೀನಿ. ಪ್ರಶ್ನೆ ಓದ್ಬಿಟ್ಟು ಮಾಡಿ.
ಇದ್ದೀರಾ ಕ್ಲಾಸಲ್ಲಿ? ಡೋಂಟ್ ವರಿ, ನಾನಿಲ್ಲೇ ಇದ್ದೀನಿ. ಸೊ ಜಸ್ಟ್ ಸೆಂಡಿಂಗ್ ದ ಅಮೌಂಟ್. What happened to this? So the correct relationship among. ಸೊ ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಇದೆ. ಸೊ ಜೋಪಾನ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಇರೋದ್ರಿಂದ ಸೊ ನಮ್ಮಲ್ಲಿ 3 ಥರ ಸೊಲ್ಯೂಷನ್ಸ್ ಬರುತ್ತೆ. 3 ಥರ ಸೊಲ್ಯೂಷನ್ಸ್ಗಳಿಗೆ ನಮಗೆ ಏನೋ 3 ಥರ ರೇಷಿಯೋ ಬರುತ್ತೆ. ಸಾರಿ ಅಗೇನ್ ಐ ಆಮ್ ಬಿಸಿ ವಿತ್ ದ ಫೋನ್ ಪೇ, ಹಾಗಾಗಿ ಆ್ಯಂಡ್ ಮಧ್ಯದಲ್ಲಿ ಮಾತಾಡ್ತಿದ್ದೀನಿ ಅಂತಂದರೆ ಈ ಪ್ರಶ್ನೆ ನಂಗೆ ಗೊತ್ತಿಲ್ಲ ಅಂತಲ್ಲ. ಕೆಲವೊಬ್ರು ಹಂಗೆ ತಿಳ್ಕೊಂಡ್ಬಿಡ್ತಾರೆ, ಓ ಈ ಪ್ರಶ್ನೆಗೆ ಇಷ್ಟು ಟೈಮ್ ತೊಗೋತಾ ಇದ್ದಾರೆ ಅಂತಂದರೆ ಮೇ ಬಿ ಇವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಟೈಮ್ ತೊಗೋತಾ ಇದ್ದಾರೆ ಅಂತ ಅನ್ಕೋತಾರೆ. ಸಾರಿ, ಐ ಆಮ್ ಜಸ್ಟ್ ಫೋನ್ಪೇ, ಐ ಆಮ್ ಜಸ್ಟ್ ಏನು ಹೇಳ್ತೀವಿ, ನಮ್ಮ ತಂದೆಯವ್ರ ಜೊತೆ ಮಾತಾಡಾದ್ಮೇಲೆ ಐ ಆಮ್ ಜಸ್ಟ್ ಸೆಂಡಿಂಗ್ ದ ಅಮೌಂಟ್. ಸೊ ರೀಚಾರ್ಜ್ ಮಾಡ್ತಾ ಇದ್ದೆ, ಹಾಗಾಗಿ ಬಿಕಾಸ್ ನನಗೆ ಈ ಥರ ಮೆಸೇಜ್ ಬಂದಿತ್ತು. ನನಗೆ ಈ ಥರ ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಸಡನ್ ಆಗಿ ಈಗ ಇಲ್ಲೂ ಮಾತಾಡ್ತಿದ್ದೆ, ಇಲ್ಲೂ ಮೊಬೈಲು ನೋಡ್ತಾ ಇದ್ದೆ, ಹಾಗಾಗಿ ಹೇಳುವಂಥ ಸಂದರ್ಭದಲ್ಲಿ ಚೂರು ಮಿಸ್ ಆಗಿಬಿಟ್ಟಿತ್ತು. ಈಗಲೂ ಅಷ್ಟೇ, ಇಲ್ಲಿ ನಾನೇನು ಮಾತಾಡಿದೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಹಲವು ಪರಿಹಾರಗಳನ್ನು ಹೊಂದಿದೆ, ಜೊತೆಗೆ ಇನ್ನ 2 ಸೊಲ್ಯೂಷನ್ಸ್ಗಳು ಬರುತ್ತೆ. ಆ ಇನ್ನ 2 ಸೊಲ್ಯೂಷನ್ಸ್ಗಳಿಗೆ ನಮಗೆ ಪರಿಹಾರಗಳನ್ನು ಕಂಡುಹಿಡಿಯೋದಕ್ಕೆ, ಸೊಲ್ಯೂಷನ್ಸ್ ಅನ್ನು ಕಂಡುಹಿಡಿಯೋದಕ್ಕೆ ಸೂತ್ರ ಇದೆ, ರೇಷಿಯೋದು ಸೂತ್ರ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಚೂರು ಮಿಸ್ ಆಯಿತು. ಆಗ ಅದನ್ನೇ ತಗೊಂಡ್ಬಿಡ್ತಾರೆ. ಹಾಗಾಗಿ ಡೋಂಟ್ ವರಿ, ಐ ನೋ ದೀಸ್ ಥಿಂಗ್ಸ್, ಬಟ್ I was busy with the other work, that's why I could not able to concentrate. ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಈಕ್ವೇಷನ್ ಬರ್ಕೋಬೇಡ. 2x plus 3y equals to 7 ಅಲ್ವಾ? ಎರಡನೇ ಈಕ್ವೇಷನ್ನು 2ax ಪ್ಲಸ್ ಆಮೇಲೆ a plus 2y equals to 28. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದರೆ ರೇಷಿಯೋ ಏನು ಬರುತ್ತೆ ಅಂದರೆ a1/a2 ಈಕ್ವಲ್ಸ್ ಟು b1/b2 ಈಕ್ವಲ್ಸ್ ಟು c1/c2 ಬರುತ್ತೆ. ಇದರಲ್ಲಿ ಇದು a1, ಇದು b1, ಇದು c1 ಆಗುತ್ತೆ, ಇದು a2, ಇದು b2, ಇದು c2 ಆಗುತ್ತೆ. ಹೌದಾ? ಈಗ ವ್ಯಾಲ್ಯೂಗಳನ್ನು ಹಾಕಿ. ಸೊ a1 ಅಂತಂದರೆ 2/a2 ಅಂದರೆ 2a, a2 ಅಂದರೆ 2a ಇಷ್ಟು ಈಕ್ವಲ್ಸ್ ಟು b1 ಅಂತಂದರೆ 3, ಸೊ 2/2a ಆ್ಯಂಡ್ 3/a plus 2. ಸಾಕು, ಇವೆರಡನ್ನೇ ತಗೊಳ್ಳಿ, ಸಾಕು. ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 2a plus 4 is equals to 3 2s 6a ಆಯಿತು. 3 2s 6a ಆಯಿತು. ನೆಕ್ಸ್ಟು ಈ 2a ಆಚೆ ಕಳಿಸಿ. ಸೊ 4 is equals to 6a minus 2a. ಹಾಗಾದರೆ ಏನಾಗುತ್ತೆ, 4a is equals to 4 ಆಯಿತು. ಹಾಗಾದರೆ a ವ್ಯಾಲ್ಯೂಸ್ ಬಂದಂಗಾಯಿತು, 1 ಬಂದಂಗಾಯಿತು. ಬಟ್ ಅವ್ರು ಕೇಳಿರೋದು ಏನು ರಿಲೇಷನ್ ಅಂತ ಕೇಳಿದ್ದಾರೆ. ರಿಲೇಷನ್ ಅಂತ ಮಾತಾಡೋ ಸಂದರ್ಭದಲ್ಲಿ ಆಗ ನಮಗೆ ವ್ಯಾಲ್ಯೂಸ್ಗಳನ್ನು ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಎ ವ್ಯಾಲ್ಯೂನ ಏನೋ ಬಂತು, ಬಟ್ ಅಲ್ಲಿ ವಿಷಯಗಳು ಏನು ಅಂತಂದ್ರೆ ಮೇ ಬಿ ಐ ಥಿಂಕ್ ವಿಲ್ ಸಿ ದ ಕ್ವಶನ್ ಆಪ್ಷನ್. ಐ ಥಿಂಕ್ ಮೇ ಬಿ ಏನಾದರೂ ಇನ್ಕರೆಕ್ಟ್ ಇದೆಯಾ, ಬಿಕಾಸ್ ವಿ ಆರ್ ಗೆಟಿಂಗ್ ದ ಆನ್ಸರ್, ಬಟ್ ಹಿಯರ್ the options are there in equals to a equals 2b, b equals minus 2a ಅಂತೆಲ್ಲ ಇದೆ. we will see this. I don't know, we will see this question one more time. ನಾನು ಒಂದ್ಸಲ ಮಾಡಿಬಿಟ್ಟು ಅದನ್ನು ನೋಡ್ಕೊಳ್ತೀನಿ, ಬಿಕಾಸ್ ಮೇ ಬಿ ಆಪ್ಷನ್ಸಲ್ಲಿ ಈಗ ಏನೇ ವ್ಯಾಲ್ಯೂ ಹಾಕಿದ್ರು ಎ ವ್ಯಾಲ್ಯೂ ಬರ್ತಾ ಇದೆ. 3ನೇದು ಹಾಕಿದ್ರೆ ಬರುತ್ತಾ? 3ನೇದು ಹಾಕಿದ್ರೆ 2ನೇದು 3ನೇದು ಹಾಕೊಂಡ್ರೆ ನಿಮ್ಗೆ ಏನಾದರೂ ಬರುತ್ತಾ? 3/a plus 2 is equals to -7/-28. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದರೆ ಅದೇನೇ ರೇಷಿಯೋ ಇರುವಂಥದ್ದು. ಯುನಿಕ್ ಸೊಲ್ಯೂಷನ್ ಫಸ್ಟ್ ಒನ್ನು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ನೋ ಸೊಲ್ಯೂಷನ್. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿ, -28 multiple by 3 equals to -7a minus 7 2s 14. ಸರಿನಾ? 8 3s 24ಗೆ 4, 2 ಉಳ್ಕೊಳ್ತು, 3 2s 6 1 8 -84 plus 14 is equals to -7a. ಹಾಗೆ ಬರ್ತಾ ಇದೆ, ಎ ವ್ಯಾಲ್ಯೂ ಬರ್ತಾ ಇದೆ ಹೊರತು ನಮಗೆ ಆಪ್ಷನ್ ಇರೋದು ಬರ್ತಾ ಇಲ್ಲ. ಹಾಗಾಗಿ ಮೇ ಬಿ ಇಟ್ ಇಸ್ ಇನ್ಕರೆಕ್ಟ್ ಅಂತ ಅನ್ಕೊಳ್ತೀನಿ, ಆದರೂ ವಿಲ್ ಚೆಕ್ ದಟ್. ಓಕೆನಾ? ಮುಂದಿನ ಪ್ರಶ್ನೆ, ದ ವ್ಯಾಲ್ಯೂ ಆಫ್ ದಿಸ್ ಮಾಡಿ, ಟ್ರೈ ಮಾಡಿ. ಅಷ್ಟೊತ್ತಿಗೆ ನನ್ನ ಪಪ್ಪ ಅವ್ರಿಗೆ ಅಮೌಂಟ್ ಕಳಿಸ್ಬಿಡ್ತೀನಿ. ನನ್ನ ಮೆಸೇಜ್ ನೋಡಿಲ್ಲ ಸರ್.
ಸರ್ ಯು ಹ್ಯಾವ್ ಚೂಸನ್ ರಾಂಗ್. ಅದು ಎ ಪ್ಲಸ್ ಬಿನಾ? ಓಕೆ, ಅದ್ರಲ್ಲಿ ಕ್ವಶನ್ ಅಲ್ಲಿ ಎ ಪ್ಲಸ್ ಬಿ ಇದೆಯಾ? ಗೊತ್ತಾಯ್ತು, ಅದೇ ನೋಡ್ತಾ ಇದ್ದೀನಿ. ಓಕೆ ಓಕೆ, ಇದು ಎ ಪ್ಲಸ್ ಬಿನ ಇದು. ಹಂಗಾದ್ರೆ ಬರುತ್ತೆ, ಮಾಡೋಣ. ಸೊ ನಾನು ಇದನ್ನ ಕ್ವಶನ್ಸ್ನ ನನ್ನ ಟೀಮ್ಮೇಟ್ಗೆ ಹೇಳಿ ಹಾಕ್ಸ್ಕೊಂಡಿರೋದು, ಹಾಗಾಗಿ ಮೇ ಬಿ ಅವರು ಹಾಕುವಂಥ ಸಂದರ್ಭದಲ್ಲಿ ಇಲ್ಲಿ ಮಿಸ್ ಮಾಡಿದ್ದಾರೆ. ಇದು ಎ ಪ್ಲಸ್ ಬಿ ಅಂದ್ರೆ ಮಾಡೋಣ. ಓಕೆ, ಗುಡ್. ಆಯ್ತಾಯ್ತು, ಗೊತ್ತಾಯ್ತು. ಕೋಎಫಿಷಿಯಂಟ್ ರಾಂಗ್ ಇದೆ. ಅಲ್ಲ, ನಾನು ಕ್ವಶನೇ ತಪ್ಪಿದೆ ಅಂತ ಅನ್ಕೊಂಡೆ. ಹಾಗಾದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿ ಎ ಪ್ಲಸ್ ಬಿ ಇದೆಯಾ? ಸರಿ, ಈಗ ಮಾಡ್ತೀನಿ ನೋಡಿ. ಹಾಗಾದ್ರೆ ಈಗ ಮಾಡ್ತೀನಿ. ಸೊ ಇದನ್ನ ಇಲ್ಲಿ ಬಿ ಬರ್ಕೊಳ್ಳೋಣ. 28. ಸರಿ, ರೇಷಿಯೋ ಬಂದು A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ಈಕ್ವಲ್ಸ್ ಟು C1/C2. ಸರಿ, ನೀವು ಮಾಡೋಣ. 2/2A ಈಕ್ವಲ್ಸ್ ಟು B1 ಅಂತಂದ್ರೆ 2/2A. ಸೊ 3/A ಪ್ಲಸ್ ಬಿ. ಸರಿ, ಮಾಡ್ತಾ ಇದೀನಲ್ಲ. 2/2A 3/A ಪ್ಲಸ್ ಬಿ. ಮಾಡಿ. 3 2s 6A ಈಕ್ವಲ್ಸ್ ಟು 2A ಪ್ಲಸ್ 2B. ಸರಿ, ಬಂತಲ್ಲ ಈಗ. 6A minus 2A is equals to 2B. 4A is equals to 2B. So 2 1s 2 2s. So ಹಾಗಾದ್ರೆ 2A is equals to B. 2A is equals to B. 2A is equals to B ಇದೆಯಾ? I don't know what happened to this. 2A is equals to B ಇದೆಯಲ್ಲ, ಫೋರ್ತ್ ಆಪ್ಷನ್ ಇಸ್ ರೈಟ್. ಸರಿನಾ? ಅರ್ಥ ಆಯ್ತಾ? ನಾನು ನೀವು ಹೇಳಿದ ತಕ್ಷಣ ಪುನಃ ವಾಪಸ್ ಮಾಡಿದೆ ನೋಡಿ. ಯಾಕಂದ್ರೆ ಅದು ಕ್ವಶನ್ ಅಲ್ಲಿ ತಪ್ಪಲ್ಲ, ಅವ್ರ ಮಾಡೆಲ್ ಪೇಪರ್ ಬಿಟ್ಟಿರೋದು ತಪ್ಪಲ್ಲ. ನಮ್ಮ ಪ್ರಶ್ನೆಯಲ್ಲಿ, ನಾನು ಹಾಕೊಂಡಿರೋ ಪ್ರಶ್ನೆಯಲ್ಲಿ ಇದು ಬಿ ಆಗ್ಬೇಕಾಯ್ತು, 2 ಹಾಕೊಂಡ್ಬಿಟ್ಟಿದೆ. ನೋಡಿ, ಇಲ್ಲಿ 2 ಹಾಕೊಂಡ್ಬಿಟ್ಟಿದೆ, ಹಾಗಾಗಿ ಬರ್ತಿರ್ಲಿಲ್ಲ. ಬಟ್ ನೀವು ಹೇಳಿದ ಪ್ರಕಾರನೇ ಬಿ ಹಾಕೊಂಡು ಮಾಡಿದೆ, ನಮ್ಗೆ ಸರಿಯಾಗಿರೋ ಆನ್ಸರ್ ಬಂತು. 2A is equals to B is your ಆನ್ಸರ್. ಸರಿನಾ? ಸರಿ ಇದೆಯಲ್ಲ? ಸರಿ ಮಾಡ್ದಲ್ಲ? ಮಾಡಿದೀನಿ ನೋಡಿ ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ಫಿಸಿಕ್ಸ್ ಮಾಡ್ತೀನಿ, ಡೋಂಟ್ ವರಿ. ಫಿಸಿಕ್ಸ್ ಇದೆ, ಫಿಸಿಕ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್. ದ ವ್ಯಾಲ್ಯೂ ಆಫ್ ದಿಸ್ ಮಾಡಿ. ಗೊತ್ತಿದೆ ಮಾಡೋದಕ್ಕೆ? ಸೊ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ ಬರುವಂತ ಪ್ರಶ್ನೆ ಇದು. ಸೊ ಇದನ್ನೇನ್ ಮಾಡಬೇಕು ಅಂತಂದ್ರೆ, ಹೀಗೆ ಮಾಡಬೇಕು. ನಾವು ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಬರ್ಕೊಬೇಕು. ಸೊ ಇದರಲ್ಲಿ ಬರ್ಕೋಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂತ ಬರ್ಕೊಂಡು ಇಲ್ಲಿ ಏನಿದೆ ಅದನ್ನ √12 ಪ್ಲಸ್ ಎಕ್ಸ್ ಅಂತ ಬರ್ಕೋಬೇಕು. ಸೊ ಇದು ಒಂಚೂರು ನೀವು ಯೋಚನೆ ಮಾಡ್ಕೊಂಡು ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಸಿಂಪಲ್, ವಿಲ್ ಗೆಟ್ ದ ಈಕ್ವೇಷನ್ ಆಲ್ಸೋ. ಈಗ ಇದರ ಕೆಳಗಡೆ ನಾವೇನ್ ಮಾಡಬೇಕು ಅಂದ್ರೆ ಸ್ಕ್ವಯರಿಂಗ್ ಮಾಡಿದ್ರೆ ನಿಮಗೆ ಆಗ ಇಲ್ಲಿರುವಂತಹ ಈಕ್ವೇಶನ್ ನಾವು ಅಲ್ಲಿ ಎಕ್ಸ್ಪ್ರೆಷನ್ ಎಕ್ಸ್ ಅಂತ ಲೆಟ್ ಅಂತ ಕರೆದ್ಬಿಟ್ಟು ಎಕ್ಸ್ ಅಂತ ಕರೆದಿದ್ದೀನಿ. ಲೆಟ್ ದಿಸ್ ಆಸ್ ಎಕ್ಸ್ ಅಂತ ಕರೆದಾಗ ನಾವು ಎಕ್ಸ್ ಈಕ್ವಲ್ಸ್ ಅಂತ ಬರೆದು √12 ಪ್ಲಸ್ ಎಕ್ಸ್ ಅಂತ ಬರೀಬಹುದು. ನೆಕ್ಸ್ಟ್ ಸ್ಕ್ವಯರ್ ಮಾಡಿದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 12 ಪ್ಲಸ್ ಎಕ್ಸ್ ಬರುತ್ತೆ. ಇದು ಈಕ್ವೇಶನ್ ಏನಾಗುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 12 ಈಕ್ವಲ್ಸ್ ಟು 0. ಹಾಗಾದ್ರೆ ಇಲ್ಲಿ 4 3s 12 ಬರಬೇಕು. 4 3s 12 ಬರಬೇಕು. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲೂ ಮೈನಸ್ ಕೊಡಬೇಕು, ಇಲ್ಲಿ +3 ಕೊಡಬೇಕು. ಕ್ಲಿಯರಾ? ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನೇನು ಬರುತ್ತೆ ಅಂದ್ರೆ ಒಂದು +4 ಬರುತ್ತೆ, ಒಂದು -3 ಬರುತ್ತೆ. ಸೊ +4 ಬರುತ್ತೆ, -3 ಬರುತ್ತೆ. ಕ್ಲಿಯರಾ? ಹಾಗಾದ್ರೆ ಆನ್ಸರು 4 ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಈಸ್ ರೈಟ್. ನೋಡಿ, ಇದನ್ನ ಎಲ್ಲ ಮಾಡ್ತಾ ಕೂತ್ಕೊಬಾರ್ದು. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ನಾನು ಮಾಡಿದಿಷ್ಟೇ. ಈಕ್ವೇಶನ್ ಬಂತಲ್ವಾ ಸರ್, ಈಕ್ವೇಶನ್ ಬಂದಾಗ ಮಲ್ಟಿಪಲ್ ಮಾಡಿದ್ರೆ 12 ಬರಬೇಕು, ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು. ಸೊ 4 3s 12 ಅಂತ ಬರ್ಕೊಂಡೆ. ಇಲ್ಲಿ ಮೈನಸ್ ಇರೋದನ್ನ ಇಲ್ಲಿ ಕೊಟ್ಟೆ, ಇಲ್ಲಿ ಏನ್ ಕೊಡಬೇಕು? ಪ್ಲಸ್ ಕೊಡಬೇಕು. ಹಾಗಾದ್ರೆ ರೂಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಿರುತ್ತೆ ಅದರ ಅಪೋಸಿಟ್ ಸೈನ್ ಆಗುತ್ತೆ. -4 ಇರೋದು +4 ಆಗುತ್ತೆ ಮತ್ತು +3 ಇರೋದು -3 ಆಗುತ್ತೆ. ಹಾಗಾದ್ರೆ ದ ರೂಟ್ಸ್ ಆರ್ +4 ಅಂಡ್ -3. ಅಪೋಸಿಟ್ ಸೈನ್ ತಗೋಬೇಕು, ಇನ್ನೇನು ಇಲ್ಲ.
ಮುಂದಿನ ಪ್ರಶ್ನೆ. The value of b when a quadratic equation ax square plus bx plus c equals to 0 has equal roots. ಯಾವಾಗ ವರ್ಗ ಸಮೀಕರಣದಲ್ಲಿ ಮೂಲಗಳು ಸಮ ಅಂತ ಕೊಡ್ತಾರೋ ಆಗ ಫಾರ್ಮುಲಾವನ್ನ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ಸ್ ಟು 0 ಅಂತ ಬರ್ಕೋಬೇಕು. ಇದರಲ್ಲಿ ಎ ವ್ಯಾಲ್ಯೂ ಅಂದರೆ ಇದೆ, ಬಿ ವ್ಯಾಲ್ಯೂ ಅಂದರೆ ಇದೆ, ಸಿ ವ್ಯಾಲ್ಯೂ ಅಂದರೆ ಇದೆ, ಹಾಕಿ. ಸೊ ಬಿ ಸ್ಕ್ವೇರ್ ಮೈನಸ್ 4 ಮಲ್ಟಿಪ್ಲೈಡ್ ಬೈ ಎ ಇಂಟು ಸಿ ಇಸ್ ಈಕ್ವಲ್ಸ್ ಟು 0. ಹಾಗಾದರೆ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 4ac ಆಗತ್ತೆ. ಸರ್ ಬಟ್ ಬರಲಿವಲ್ಲ ಸರ್, ಅಲ್ಲಿ ಯಾವ ಇರೋ ಆಪ್ಷನ್ಸು ಆಗಲಿಲ್ಲ ಸರ್. ಈ ಥರ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಆಯಿತಾ. ಯಾವಾಗ ನಮ್ಗೆ ಈಕ್ವಲ್ ರೂಟ್ಸ್ ಬರುತ್ತೋ ಆಗ ನಮಗೆ ಇಲ್ಲಿ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 4ac ಬಂದಾಗ ಯಾವ ಜಾಗದಲ್ಲಿ ಸ್ಕ್ವೇರ್ ಇತ್ತು ಅಂತ ಅಂದಾಗ ಎರಡು ಕಡೆ ವರ್ಗಮೂಲ ತೊಗೊಂಡ್ಬಿಡ್ಬೇಕು, ಸ್ಕ್ವೇರ್ ರೂಟ್ ತೊಗೋಬೇಕು. ಆಗ ಸ್ಕ್ವೇರ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ b is equals to 4 to square root to 2a ಆಗುತ್ತೆ. ಅಂಡರ್ ರೂಟ್ ಆಫ್ ac ಒಳಗುಳಿಯುತ್ತೆ. ಸೊ ಫೋರ್ತ್ ಆಪ್ಷನ್ ಇಸ್ ರೈಟ್ ಅನ್ನುವಂಥದ್ದು. 4ನೇ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ b is equals to 2 into ಅಂಡರ್ ರೂಟ್ ಆಫ್ ac ಅನ್ನುವಂಥದ್ದು. ಕ್ಲಿಯರಾ? ಸೊ ಈಕ್ವಲ್ ರೂಟ್ಸ್ ಅಂತಂದ್ರೆ b ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಹಾಕೊಳ್ಳಿ. ಮುಂದಿನ ಪ್ರಶ್ನೆ. The value of n when 314 this much equals to 3.142 into 10 to the power of n is. Mari. I don't know how many people are here. Thank you sir. Naras, I don't know. ನರಸಮ್ಮನವರು ಅನ್ನೋರು ನನಗೆ ಹೇಳಿದ್ರು, ಲೈಕ್ ಸರ್ ನೀವು ಬರ್ಕೊಂಡಿರೋದ್ರಲ್ಲಿ ಆಪ್ಷನ್ನಲ್ಲಿ A+2 ಅಲ್ಲ A+B ಅಂತ ಅಂದರು. ಅದಾದಮೇಲೆ ಅದನ್ನು ನಾನೇ ತೊಗೊಂಡು ವಾಪಸ್ ಮಾಡಿದಾಗ ನಮ್ಗೆ ಸರಿಯಾಗಿ ಬಂತು. ಕ್ಲಿಯರಾ? ಮಾಡಿ ನೆಕ್ಸ್ಟ್ ಪ್ರಶ್ನೆ ಮಾಡಿ. ನಾ ಇರ್ತೀನಿ, ಮಾಡಿ ಎಲ್ಲ ಪ್ರಶ್ನೆಗಳು ಮಾಡ್ತೀನಿ. ಈಗ ಪ್ರತಿ ಪ್ರಶ್ನೆ ಮಾಡ್ತೀನಿ. ಗುಡ್, ಮಾಡ್ತಾ ಇದ್ದೀರಾ, ಗುಡ್. ಬೇಡ, ಗುಡ್, ಮಾಡ್ತಾ ಇದ್ದೀರಾ. ಬಿ ಇನ್ ದ ಕ್ಲಾಸ್ ಸರ್. ಮ್ಯಾಮ್ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. VGT ಅಕಾಡೆಮಿ ಆ್ಯಪಲ್ಲಿ ನಿಮಗೆ ಕೋರ್ಸ್ಗಳು ಸಿಗುತ್ತೆ. ಆ್ಯಪ್ನ ಒಳಗಡೆ ಕೋರ್ಸ್ ಸಿಗುತ್ತೆ. ವಿ ಆರ್ ಸಾಲ್ವಿಂಗ್ ಎವ್ರಿಥಿಂಗ್. ನಾನು ಎಲ್ಲವನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಮ್ಯಾಥ್ಸು ಕೀ ಆನ್ಸರ್ಸ್ ಕೊಡ್ತಾ ಇಲ್ಲ ಸರ್, ನಾನು ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀನಿ. ಎಲ್ಲಿದೆ ಪ್ರಶ್ನೆ? ನಾನಿನ್ನೂ ನೋಡಿಲ್ಲ. ಸೊ ಐ ವಾಸ್ ಬಿಸಿ ವಿತ್ ಅದರ್ ಬುಕ್. ಓಕೆ, ಸಿಂಪಲ್ ಟ್ರಿಕ್ ಸರ್ ನೋಡಿ. ಸೊ ಈಗ ನಮ್ಗೆ n ವ್ಯಾಲ್ಯೂ ಬೇಕಲ್ವಾ? 10 to the power of n ಅಂತಂದ್ರೆ ಇಲ್ಲಿ ಎಷ್ಟಿರುತ್ತೆ ಅದನ್ನೇ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6 7 8 3 ಪಾಯಿಂಟ್. ಹಾಗೆ 8 ಪ್ಲೇಸ್ ಇದೆ, n ವ್ಯಾಲ್ಯೂ 8. ಮುಗೀತು, ಏನು ಮಾಡಂಗಿಲ್ಲ. 3.142 ಇಂಟು 10 to the power of n ಕೌಂಟ್ ಮಾಡಿ. ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್? 1 2 3 4 ಅಪ್ ಟು 8 ಡಿಜಿಟ್ ಇದೆ, n ವ್ಯಾಲ್ಯೂ 8. ಮುಗೀತು, ಮಾಟ ಕೂತ್ಕೋಬಾರ್ದು. The HCF of x cube minus 8 and x cube plus 4x square plus 8x plus 8 to HCF is 2. ಇದೊಂದು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ಮಾಡಿ ಇದೀರಾ ಅಂತ ಅನ್ಕೊಳ್ತೀನಿ ಕ್ಲಾಸಲ್ಲಿ. ಮ್ಯಾಮ್ ನಾನು ಆನ್ಲೈನ್ ಕ್ಲಾಸಲ್ಲಿ ಇದ್ದೀನಲ್ಲ, ಹಾಗಾಗಿ ಪಿಕ್ ಮಾಡೋಕ್ಕಾಗಿಲ್ಲ. ಓಕೆ, ಆ್ಯಪಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅಲ್ಲೇ ಫೋನ್ಪೇ ಮಾಡಿಕೊಂಡು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಮುಂದಿನ ಪ್ರಶ್ನೆ. HCF ಬೇಗ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಐ ಆಮ್ ಟೇಕಿಂಗ್ ಟೈಮ್ ಬಿಕಾಸ್ ಐ ಆಮ್ ಎಕ್ಸ್ಪ್ಲೇನಿಂಗ್ ದ ಥಿಂಗ್ಸ್. ಹಾಗಾಗಿ ಇಲ್ಲಿ ಒಂಚೂರು ಟೈಮ್ ತಗೋತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಬಟ್ ಹೋಗ್ತಾ 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 ನಾವು ಸ್ಪೀಡ್ ಅಪ್ ಮಾಡ್ಕೋಬೇಕು. ಸೊ ನಾವು ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದ್ರಿಂದ
ನನಗೆ ಟೈಮ್ ಹಿಡಿತಾ ಇದೆ, ಬಟ್ ನಾನು 30 ಸೆಕೆಂಡಲ್ಲೇ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಕ್ಯೂಬ್ ಮೈನಸ್ 8 ಅನ್ನ ಏನಂತ ಬರ್ಕೋಬಹುದು? ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ. ಎಕ್ಸ್ ಕ್ಯೂಬ್ ಮೈನಸ್ 8 ಅನ್ನ ಏನಂತ ಬರ್ಕೋಬಹುದು? ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂತ ಬರ್ಕೋಬಹುದು. ಇದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಆಯಿತು. ಹಾಗಾದರೆ ಇದನ್ನು ಹೆಂಗೆ ಬಿಡಿಸ್ಕೋತೀರಾ? ಎಕ್ಸ್ ಮೈನಸ್ 2 ಮಲ್ಟಿಪ್ಲೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4 ಅಂತ ಬಿಡಿಸ್ಕೋತೀರಾ. ಕರೆಕ್ಟಾ? ಇದು ಮೊದಲನೇ ಪಾಲಿನಾಮಿಯಲ್ದು ಮುಗಿಯಿತು. ಎರಡನೇ ಪಾಲಿನಾಮಿಯಲ್ ತಗೊಳ್ಳೋಣ. ಎರಡನೇ ಪಾಲಿನಾಮಿಯಲ್ ಏನಿದೆ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಪ್ಲಸ್ 8x ಪ್ಲಸ್ 8 ಅಂತ ಇದೆ. ಹಾಗಾದರೆ ಇಲ್ಲಿ ಕಾಮನ್ ತೆಗಿಬೇಕು. ನೀವು ಕಾಮನ್ ತಗೊಂಡು ನೀವು ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಎಕ್ಸ್ ಏನಾದರೂ ತೆಗೆಯೋಣ, ಎಕ್ಸ್ ಪ್ಲಸ್ 2 ಕಾಮನ್ ತೆಗೆಯೋಣ. ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ಏನು ಉಳಿತು? ನಮಗೆ ಉಳಿಯೋದು ಎಕ್ಸ್ ಸ್ಕ್ವೇರ್ ಉಳಿತು, ಆಮೇಲೆ ಪ್ಲಸ್ 2x ಪ್ಲಸ್ 4 ಉಳಿತಾ? ಕರೆಕ್ಟ್, ಖಂಡಿತವಾಗ್ಲೂ ಉಳಿತು. ಹಾಗಾದರೆ ನಮಗೆ ಇಷ್ಟರಲ್ಲೂ ಕಾಮನ್ ಕಾಣ್ತಾ ಇರೋದು ಇದು ಮತ್ತೆ ಇದು. ಹಾಗಾದರೆ ದ ಆನ್ಸರ್ ಇಸ್ ಥರ್ಡ್ ಒನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4. ನೀವು ಈ ಥರ ಕೊಟ್ಟಾಗ ಇದನ್ನ ಬಿಡಿಸ್ಕೊಂಡು, ಈ ಥರ ಕೊಟ್ಟಾಗ ಅದನ್ನು ಬಿಡಿಸ್ಕೊಂಡು ಅದ್ರ ಒಳಗಿರೋ ಕಾಮನ್ನ ತೆಗೆದ್ರೆ ಅದೇ ನಿಮ್ಮ ಉತ್ತರ ಆಗುತ್ತೆ. ಕ್ಲಿಯರಾ? 8088100752 ಕಾಲ್ ಮಾಡಿ ಸರ್. 8088100752ಗೆ ಈಗ ಕಾಲ್ ಮಾಡಬೇಡಿ, ಆಮೇಲೆ ಕಾಲ್ ಮಾಡಿ ಸರ್. ನಿಧಾನವಾಗಿ ಕಾಲ್ ಮಾಡಿ. ನಾನೀಗ ಆನ್ಲೈನಲ್ಲಿ ಇರೋದ್ರಿಂದ ಈಗ ಮಾಡಕ್ಕೆ ಹೋಗ್ಬೇಡಿ, ಆಮೇಲೆ ಮಾಡಿ. BGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. GPST ಅದು ಕೋರ್ಸ್ ಲಭ್ಯವಿದೆ. Alpha and beta are the zeros of the polynomial p of x equals to 2x square plus 5x plus k ಆದಾಗ find the value of k when alpha square plus beta square plus 3 alpha beta equals to 29/4. Oh, good question. Polynomial ಬಹುಪದೋಕ್ತಿ ಅಂತ ನಾವು ಕರಿತೀವಿ ಸರ್. ಬಹುಪದೋಕ್ತಿ ಅಂತ ಕರಿತೀವಿ ಸರ್. ಇಟ್ಸ್ ಗುಡ್ ಕ್ವಶನ್. ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಏನು ಫಾರ್ಮುಲಾ ಸರ್? ನಮಗೊಂದು ಫಾರ್ಮುಲಾ ಗೊತ್ತು. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ಸ್ ಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ವಿ ಆರ್ ಗಿವಿಂಗ್ 30 ಸೆಕೆಂಡ್ಸ್. ಕೆಲವೊಂದು ಆಮೇಲೆ ಎಲ್ಲಾನು ನೀವು ಇದನ್ನ ತಪ್ಪಾಗಿ ತಿಳ್ಕೊಬೇಡಿ. ಎಲ್ಲವೂ ಕೂಡ ಶಾರ್ಟ್ಕಟ್ಟಲ್ಲೇ ಬಿಡಿಸ್ಬೋದು ಅನ್ನೋದು ತಪ್ಪಾಗಿ ತಿಳ್ಕೊಬೇಡಿ. ಕೆಲವೊಂದು ನಾನು ಇಲ್ಲಿ ಫಾರ್ಮುಲಾಸ್ ಬರಿತಾ ಇದ್ದೀನಿ, ಎಕ್ಸಾಮಲ್ಲಿ ಕೂತ್ಕೊಂಡಾಗ ಫಾರ್ಮುಲಾಸ್ ಬರೆಯಲ್ಲ. ಬಟ್ ಅದನ್ನು ಸ್ಕಿಪ್ ಮಾಡಿದ್ರೆ 1 ನಿಮಿಷದೊಳಗೆ ಮುಗಿಬಹುದು. ಬಟ್ ಎಲ್ಲವೂ ಕೂಡ ಕೆಲವೊಬ್ರು ಹೇಳ್ತಾರೆ ಎಲ್ಲಾನು ಶಾರ್ಟ್ ಎಲ್ಲವೂ ಸಿಗುತ್ತೆ ಸರ್, ಆದರೆ ಕೆಲವೊಂದು ಸಿಗಲ್ಲ ಸರ್. ದಯವಿಟ್ಟು ಕ್ಷಮಿಸಿ, ನಾನು ಒಪ್ಕೊಳ್ಳಲ್ಲ. ಅದಕ್ಕೆ ಕೆಲವೊಂದು ನಾವು ಮಾಡಲೇಬೇಕಾಗತ್ತೆ. ಸರಿನಾ? ಸರಿ, ಹಾಕಿ. ಈಗ ನಮ್ಮ ಹತ್ರ ಇರೋದೇನು? ಇದು ಫಾರ್ಮುಲಾ ನಮ್ಗೆ ಗೊತ್ತಿರೋದು. ನಮ್ಮ ಹತ್ರ ಇರೋದೇನು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂದ್ರೆ ಪ್ಲಸ್ 3 ಆಲ್ಫಾ ಬೀಟಾ ಮತ್ತೆ 3 ಆಲ್ಫಾ ಬೀಟಾ ಅಂತ ಇದೆ, ಹೌದಲ್ವಾ? ಹಾಗಾದ್ರೆ ನಾವು ಇದನ್ನ ಹೆಂಗ್ ಬರ್ಕೋಬಹುದು ಅನ್ನೋದನ್ನ ನೋಡೋದಾದ್ರೆ ಬರ್ಕೊಳ್ಳಿ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 3 ಆಲ್ಫಾ ಬೀಟಾ ಏನಾಗುತ್ತೆ ಅಂತಂದ್ರೆ ನೋಡಿ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 3 ಆಲ್ಫಾ ಬೀಟಾ ಅನ್ನುವಂಥದ್ದು ಈ ರೀತಿ ಬರ್ಕೋಬಹುದಾ? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಆಲ್ಫಾ ಬೀಟಾ ಅಂತ ಬರ್ಕೋಬಹುದು, ಪ್ಲಸ್ ಆಲ್ಫಾ ಬೀಟಾ ಅಂತ ಬರ್ಕೋಬಹುದು. ಹಾಗಾದ್ರೆ 25/4 ಆಗುತ್ತೆ. 25/4 ಪ್ಲಸ್ ಆಲ್ಫಾ ಬೀಟಾ ಅಂತಂದ್ರೆ k/2 ಆಗುತ್ತೆ. ಆಲ್ಫಾ ಬೀಟಾ k/2 ಆಗುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ 29/4 ಬರುತ್ತಾ? ಹೆಂಗ್ 29/4 ಬರುತ್ತೆ? ಇಲ್ಲಿ LCM ತಗೊಂಡು ಮಾಡ್ತಿದ್ರೆ ನಿಮಗೆ 29/4 ಅಂದ್ರೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಈ ಜಾಗದಲ್ಲಿ k/2ನ ಬೆಲೆ. ಹಾಗಾದ್ರೆ k/2 ಅನ್ನುವಂಥದ್ದು ಈಕ್ವಲ್ಸ್ ಟು ಮಾಡ್ಕೊಂಡ್ರೆ k/2 ಅನ್ನುವಂಥದ್ದು ಈಕ್ವಲ್ಸ್ ಟು ಮಾಡ್ಕೊಂಡ್ರೆ 1ಗೆ ಈಕ್ವಲ್ ಆಗುತ್ತೆ. ಹಾಗಾದ್ರೆ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ k ವ್ಯಾಲ್ಯೂ ನಿಮಗೆ ಎಷ್ಟು ಬರುತ್ತೆ? 2 ಬರುತ್ತೆ. ನೋಡಿ, ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇದನ್ನ ಜಾಗದಲ್ಲಿ ಈಕ್ವಲ್ಸ್ ಹಿಂದೆ ಇರೋದನ್ನ ಹಾಕಿಲ್ಲ ನಾನಿಲ್ಲಿ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಬರೆಯುವಂತ ಸಂದರ್ಭದಲ್ಲಿ ಸ್ಕಿಪ್ ಮಾಡಿ ನಾವು ಬರೆಯುವಂಥದ್ದು. ಆಗ ನಮಗೆ ಕೆ ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರುತ್ತೆ. ನಾವು 30 ಸೆಕೆಂಡಿಂದ 1 ನಿಮಿಷದೊಳಗೆ ಬಿಡಿಸಬಹುದು ಸರ್. ಯಾಕಂದ್ರೆ ಇಲ್ಲಿ ಹಾಕಿಲ್ಲ ಅಂತಂದಾಗ ಕೆಲವೊಂದ್ಸಲ ಕನ್ಫ್ಯೂಷನ್ಸ್ ಆಗ್ಬಿಡುತ್ತೆ. ಸರ್ ಇದು ಇಲ್ದೇನೆ ನಿಮ್ಗೆ ಹೆಂಗ್ ಬಂತು 29/4 ಅನ್ನೋದು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹಾಗಾಗಿ ನಾವು ಹೇಳುವಂಥದ್ದು ಇಷ್ಟೇ, ನೀವು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದ್ಸಲ ಸ್ಕಿಪ್ ಮಾಡಿ, ಈ ಸ್ಟೆಪ್ಸ್ನೆಲ್ಲ ಸ್ಕಿಪ್ ಮಾಡಿ, ಅಂದರೆ ಈ ಫಾರ್ಮುಲಾಸ್ನೆಲ್ಲ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಬೆಲೆಗಳನ್ನು ಹಾಕಿ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಹೇಳುವಂಥದ್ದು. ಕ್ಲಿಯರ್? ಮುಂದಿನ ಪ್ರಶ್ನೆ, 3 is ರೈಟಾ?
ಸರ್ ಟೂ ಸರ್ ನೋಡಿ ಚೆಕ್ ಮಾಡಿ, 2 ಕರೆಕ್ಟ್ ಆಗಿದೆ, ಚೆಕ್ ಮಾಡಿ. ಲೈನ್ ಸೆಗ್ಮೆಂಟ್, ದ ನಂಬರ್ ಆಫ್ ಲೈನ್ ಸೆಗ್ಮೆಂಟ್ ದಟ್ ಕ್ಯಾನ್ ಬಿ ಡ್ರಾನ್ ಥ್ರೂ 4 ನಾನ್ ಕೊಲಿನಿಯರ್ ಪಾಯಿಂಟ್. ಒಂದು ಸರಳ ರೇಖೆ ಮೇಲಿಲ್ಲದ 4 ಬಿಂದುಗಳ ಮೂಲಕ ಎಳೆಯಬಹುದಾದ ರೇಖಾಖಂಡಗಳ ಸಂಖ್ಯೆ. ಸೊ ರೇಖಾಖಂಡಗಳ ಸಂಖ್ಯೆ ಇದು ನಾವು ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಕರಿತೀವಿ, NC2. ಸೊ 4C2 ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ 4C2 ಅಂತ ಮಾಡಿದ್ರೆ ಕ್ಯಾನ್ ವಿ ರೈಟ್ 4 ಮಲ್ಟಿಪ್ಲೈಡ್ ಬೈ 3 ಡಿವೈಡೆಡ್ ಬೈ 2 ಅಂತ ಬರೀಬಹುದಾ? ಖಂಡಿತವಾಗ್ಲೂ ಬರೀಬಹುದು, ಯಾಕಂದ್ರೆ ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತಲ್ಲ, ಹಾಗಾಗಿ. ಸೊ 2 1s 2 2s 3 2s 6, ಹಾಗಾದ್ರೆ ಆನ್ಸರು 6. ಇದು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಇರುವಂತಹ ಪ್ರಶ್ನೆ, ಕ್ರಮಯೋಜನೆ ವಿಕಲ್ಪದ ಮೇಲೆ ಇರುವಂತಹ ಕ್ವಶನ್. ಮುಂದಿನ ಪ್ರಶ್ನೆ.